ಸಿ ಏಸ್ಥೆಟಿಕ್ ಅಂತ ಬಂದಾಗ ನಿಮ್ಮನ್ನ ನೀವು ಅಂದರೆ ಚೆನ್ನಾಗಿ ರೆಪ್ರೆಸೆಂಟ್ ಮಾಡಬೇಕು ಅಥವಾ ಬ್ಯೂಟಿಫೈ ಯೋರ್ ಸೆಲ್ಫ್ ಕೈಂಡ್. ಸೊ ಡೆಫಿನೆಟ್ಲಿ ಐ ವುಡ್ ಸಜೆಸ್ಟ್ ಈವನ್ ಇಟ್ ಮೈಟ್ ಬಿ ಮೆನ್ ಆರ್ ವಿಮೆನ್. ಸೆಲೆಬ್ರಿಟೀಸು ಇತ್ತೀಚೆಗೆ ಒಂದಷ್ಟು ವಿಡಿಯೋಗಳು ಮಾಡಿ ಹಾಕ್ತಿದ್ದಾರೆ. ಸೊ ಅವ್ರು ಈ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ, ಮುಂಜಾರೋ ತಗೋತಾ ಇದ್ದಾರೆ. ನನಗೆ ಈ ಥರ ವೆಯ್ಟ್ ಲಾಸ್ ಮಾಡ್ಕೋಬೇಕು, ನನಗೆ ಇದೇ ಥರ ಇಂಜೆಕ್ಷನ್ ತಗೋಬೇಕು ಅಂತ ಡಾಕ್ಟರ್ ಹೇಳೋಕ್ಕಿಂತ ಮುಂಚೆ ಅವರೇ ಕೇಳ್ತಾರೆ. ನಾಟ್ ಇವನ್ ಮೆಡಿಕಲ್ ಫೀಲ್ಡಲ್ಲಿ ಇಲ್ಲದೆ ಇರೋರು ಕೂಡ ಈ ಒಂದು ಇಂಜೆಕ್ಟಬಲ್ಸ್ ಮತ್ತು ಟ್ಯಾಬ್ಲೆಟ್ಸ್ ಅಥವಾ ಬೇರೆ ರೀತಿಯಲ್ಲಿ ಇದನ್ನ ಸಜೆಸ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಇಟ್ ಈಸ್ ಗೆಟಿಂಗ್ ಈಸಿ ಫಾರ್ ಪೀಪಲ್ ಟು ರೀಚ್ ಔಟ್ ಟು ದಿಸ್. ಬರೀ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ವೈ ಆರ್ ಯು ಟೇಕಿಂಗ್ ಡಯಾಬಿಟಿಕ್ ಮೆಡಿಕೇಶನ್ಸ್? ಇದರಿಂದ ಆಗೋ ಸೈಡ್ ಎಫೆಕ್ಟ್ಸ್ ಏನು? ಕಾಸ್ ಆಫ್ ಒಬೆಸಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಇವಾಗ ಈ 90 ಡೇ ಚಾಲೆಂಜ್, 30 ಡೇ ಚಾಲೆಂಜ್ ಎಲ್ಲ ತಗೋತಾರಲ್ವಾ, ಇಸ್ ಇಟ್ ರಿಯಲಿಸ್ಟಿಕ್ ನಮ್ಮ ಬಾಡಿಯಲ್ಲಿ ಅಷ್ಟೊಂದು ಫ್ಯಾಟ್ ಲಾಸ್ ಮಾಡ್ಬೋದು ಅನ್ನೋದು? ಇಟ್ ಪ್ರೆಷರೈಸಸ್ ಯುವರ್ ಆರ್ಗನ್ಸ್, ವೈಟಲ್ ಆರ್ಗನ್ಸ್ ಅಂತ ಕರಿತೀವಿ. ಒಂದು ಕಿಡ್ನಿ, ಲಿವರ್ ಇರ್ಬೋದು ಅಥವಾ ಹಾರ್ಟ್ ಮೇಲೆ ಇರ್ಬೋದು. ಆ್ಯಂಡ್ ಒಂದು ವ್ಯಕ್ತಿ ಆವ್ರೇಜ್ ಆಗಿ ಒಂದು 5 kg ಇಳಿಸ್ಬೇಕು ಅಂದರೆ ಎಷ್ಟು ಸೆಷನ್ಗಳು ತಗೋಬೇಕಾಗುತ್ತೆ? ಸಿ ದಿಸ್ ವಿಲ್ ಹೆಲ್ಪ್ ಯು, ಬಟ್ ಅಗೇನ್ ಯು ವಿಲ್ ಗೇನ್ ಬ್ಯಾಕ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು TNIT ಪಾಡ್ಕಾಸ್ಟ್. ನಮ್ಮ ಜೊತೆ ಇವತ್ತು ಇದ್ದಾರೆ ಡಾಕ್ಟರ್ ಶಿಲ್ಪಾ. ಹೋಮಿಯೋಪತಿ ಆ್ಯಂಡ್ ಎಸ್ಥೆಟಿಕ್ ಕ್ಲಿನಿಕ್ ಇದೆ ಇವ್ರದ್ದು, ಪ್ರೊವೈಟಲ್ ಹೆಲ್ತ್ ಅಂತ. ಇವ್ರ ಹತ್ರ ನಾವು ಡಿಸ್ಕಸ್ ಮಾಡ್ತಿರೋದು ಇವತ್ತು ಒನ್ ಆಫ್ ದ ಮೇಜರ್ ಟಾಪಿಕ್ಸ್, ವೇಟ್ ಲಾಸ್. ತುಂಬ ಜನ ಇತ್ತೀಚೆಗೆ ರೀಸೆಂಟಾಗಿ ಸೋಷಿಯಲ್ ಮೀಡಿಯಲ್ಲಿ ನೋಡ್ತಿದ್ವಿ ವೇಟ್ ಲಾಸ್ ಅನ್ನೋದಕ್ಕೆ ಇಂಜೆಕ್ಷನ್ಸು, ಎಸ್ಥೆಟಿಕ್ ಟ್ರೀಟ್ಮೆಂಟ್ಸ್ ಅನ್ನೋ ಲೆಕ್ಕದಲ್ಲಿ ತುಂಬ ಸ್ಕಿನ್ ಆ್ಯಂಡ್ ಹೇರ್ನ ಹಾಳು ಮಾಡ್ಕೋತಿದ್ದಾರೆ. ಈ ಒಂದು ಪಾಡ್ಕಾಸ್ಟ್ಲಿ ಅದರೆಲ್ಲದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ವೆಲ್ಕಮ್ ಡಾಕ್ಟರ್ ಶಿಲ್ಪಾ ಟು ದ ಶೋ. ವೆಲ್ಕಮ್ ಟು TNIT ಪಾಡ್ಕಾಸ್ಟ್. ಥ್ಯಾಂಕ್ ಯು ಸೋ ಮಚ್. ಸೊ ಡಾಕ್ಟರ್, ಇವಾಗ ಎಸ್ಥೆಟಿಕ್ ಟ್ರೀಟ್ಮೆಂಟ್ಗಳು ಇತ್ತೀಚೆಗೆ ತುಂಬ ಸೌಂಡ್ ಮಾಡ್ತಿದೆ. ಸೊ ನೀವು ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸಿ ಏಸ್ಥೆಟಿಕ್ ಅಂತ ಬಂದಾಗ ನಿಮ್ಮನ್ನ ನೀವು ಅಂದರೆ ಚೆನ್ನಾಗಿ ರೆಪ್ರೆಸೆಂಟ್ ಮಾಡಬೇಕು ಅಥವಾ ಬ್ಯೂಟಿಫೈ ಯೋರ್ ಸೆಲ್ಫ್ ಕೈಂಡ್. ಸೊ ಡೆಫಿನೆಟ್ಲಿ ಐ ವುಡ್ ಸಜೆಸ್ಟ್. ಯಾಕೆಂತಂದರೆ ಇವಾಗ ಸೋಷಿಯಲ್ ಮೀಡಿಯಾನಲ್ಲಿ ಎವ್ರಿಬಡಿ ದೇ ವಾಂಟ್ಸ್ ಟು ಪೋಸ್ಟ್ ದೇರ್ ಪಿಕ್ಚರ್ಸ್ ಅಥವಾ ರೀಲ್ಸ್ ಮಾಡಬೇಕು. ಆ್ಯಂಡ್ ಮೋಸ್ಟ್ ಆಫ್ ದೆಮ್ ದೇ ಹ್ಯಾವ್ ಸ್ಮಾರ್ಟ್ ಫೋನ್ಸ್ ವಿತ್ ದೆಮ್ ಆ್ಯಂಡ್ ದೇ ವಾಂಟ್ ಟು ಲುಕ್ ಬ್ಯೂಟಿಫುಲ್. ಈವನ್ ಇಟ್ ಮೈಟ್ ಬಿ ಮೆನ್ ಆರ್ ವಿಮೆನ್. ಸೊ ಇವಾಗ ಏನಾಗುತ್ತೆ ಅಂತಂದರೆ, ಒಂದು ಏಸ್ಥೆಟಿಕ್ ಅಂತ ಹೇಳಿದಾಗ ಹೆಲ್ತಿ ವೇನಲ್ಲಿ ಯಾವ ಥರ ನಿಮ್ಮನ್ನು ನೀವು ಚೆನ್ನಾಗಿ ತೋರಿಸ್ಕೋಬೋದು ಅಥವಾ ಕಾಣಿಸೋ ಥರ ಮಾಡ್ಕೋಬೋದು ಈಸ್ ವಾಟ್ ಈಸ್ ದ ಟ್ರಿಕ್. ಓಕೆನಾ? ಎಲ್ಲೋ ಒಂದು ಕಡೆ ಸೋಷಿಯಲ್ ಮೀಡಿಯಾದಿಂದ ಎಸ್ಥೆಟಿಕ್ ಟ್ರೀಟ್ಮೆಂಟ್ಗಳಿಗೆ ವ್ಯಾಲ್ಯೂ ಜಾಸ್ತಿ ಆಗ್ತಿದೆ. ಡು ಯು ಅಗ್ರಿ ವಿತ್ ದಟ್? ಡೆಫಿನೆಟ್ಲಿ. ಯಾಕೆ ಅಂತಂದರೆ ಮುಂಚೆ ಏನಾಗ್ತಿತ್ತು ಅಂತಂದರೆ ಜಸ್ಟ್ ಫಂಕ್ಷನ್ಸ್ಗೆ ಹೋಗುವಾಗಿರ್ಬೋದು, ಮ್ಯಾರೇಜಸ್ಗೆ ಹೋಗುವಾಗಿರ್ಬೋದು, ಅವ್ರದ್ದೇ ಮದುವೆ ಫಂಕ್ಷನ್ಸ್ ಇದ್ದಾಗ ದೇ ಯೂಸ್ ಟು ಗೆಟ್ ರೆಡಿ. ಬಟ್ ನೌ ಇಟ್ ಈಸ್ ನಾಟ್ ಲೈಕ್ ದಟ್. ಆನ್ ಡೈಲಿ ಬೇಸಿಸ್ ದೇ ಆರ್ ಗೆಟಿಂಗ್ ರೆಡಿ. ದೇ ವಾಂಟ್ ಟು ಪೋಸ್ಟ್ ಸಮಥಿಂಗ್. ಆರ್ ಇವಾಗ ಹೇಗಾಗಿದೆ ಅಂತಂದರೆ ರೀಲ್ಸ್ ಮಾಡೋದು ಇರ್ಬೋದು ಅಥವಾ ಎಲ್ಲೇ ಹೋದ್ರೂ ದೇ ವಾಂಟ್ ಟು ಪೋಸ್ಟ್ ಸಮಥಿಂಗ್ ಅಲ್ವಾ. ಸೊ ಡೆಫಿನೆಟ್ಲಿ ದೇ ವಾಂಟ್ ಟು ಲುಕ್ ಬೆಟರ್ ಆನ್ ಕ್ಯಾಮ್ರಾ ಅಲ್ವಾ. ಸೊ ಇದು ಆನ್ ಡೈಲಿ ಬೇಸಿಸ್ ಥರ ಆಗೋಗಿದೆ ಇವಾಗ. ಸೆಲೆಬ್ರಿಟೀಸು ಇತ್ತೀಚೆಗೆ ಒಂದಷ್ಟು ವಿಡಿಯೋಗಳು ಮಾಡಿ ಹಾಕ್ತಿದ್ದಾರೆ. ಸೊ ಅವ್ರು ಈ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ, ಮುಂಜಾರೋ ತಗೋತಾ ಇದ್ದಾರೆ ಅಥವಾ IV ಡ್ರಿಪ್ಸ್ ತಗೋತಿದ್ದಾರೆ ಅಂತ. ಎಲ್ಲೋ ಒಂದು ಕಡೆ ಈ ಇನ್ಫ್ಲೂಯೆನ್ಸು ಜನದ ಮೇಲೆ ತುಂಬ ಜಾಸ್ತಿ ಬಿದ್ದು, ಆರ್ ದೇ ರಶಿಂಗ್ ಆನ್ ದ ಪ್ರಾಸೆಸ್? ಬಿಕಾಸ್ ನನಗೆ ಗೊತ್ತಿರೋ ಹಾಗೆ ಪ್ರತಿಯೊಂದಕ್ಕೂ ನಿಮಗೆ ಅದು ಸೂಟ್ ಆಗುತ್ತಾ ಇಲ್ವಾ ಅನ್ನೋದೆಲ್ಲ ಮ್ಯಾಟ್ರ್ ಆಗುತ್ತೆ. ಬಟ್ ಜನ ಹಾಗೆ ತೊಗೊಳಕ್ಕೆ ಶುರು ಮಾಡ್ತಿದಾರ. ಸೋಷಿಯಲ್ ಮೀಡಿಯಾ ಇವಾಗ ಒಂದು ದೊಡ್ಡ ಥ್ರೆಟ್ ಅಂತಾನೆ ಹೇಳ್ಬೋದು, ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಆ್ಯಸ್ ಅ ಡಾಕ್ಟರ್. ಯಾಕೆ ಅಂತಂದರೆ ಈ ಏನಾಗ್ತಿದೆ ಅಂತಂದರೆ ನಾನ್ ಮೆಡಿಕಲ್ಸ್ ಅಥವಾ ಪ್ರೊಫೆಷ್ನಲ್ಸ್ ಏನು ಮಾಡ್ತಿದ್ದಾರೆ ಅಂದರೆ ದೇ ಜಸ್ಟ್ ಟೇಕ್ ಸಮ್ ಇನ್ಫಾರ್ಮೇಷನ್ ಫ್ರಮ್ ಗೂಗಲ್. ಅದೇನಾಗ್ತಿದೆ ಅಂದರೆ ಅದ್ರ ಬಗ್ಗೆ ಎಷ್ಟು ನಾಲೆಜ್ ಇದೆ ಅಷ್ಟನ್ನು ಜಸ್ಟ್ ಬ್ರೀಫಾಗಿ ಶೇರ್ ಮಾಡ್ತಾರೆ. ಆ್ಯಂಡ್ ರಿಸರ್ಚ್ ಇರೋದಿಲ್ಲ ಅಥವಾ ಮೆಡಿಕಲ್ ನಾಲೆಜ್ ಇರೋದಿಲ್ಲ ಅಥವಾ ಎಕ್ಸ್ಪೀರಿಯನ್ಸು ಕೂಡ ಇರೋದಿಲ್ಲ ಅವರಿಗೆ. ಅಂದರೆ ಆ್ಯಸ್ ಅ ಪ್ರೊಫೆಷ್ನಲ್, ಲೈಕ್ ಐ ಹ್ಯಾವ್ 16 years of experience in homeopathy, like where I have treated n number of diseases like ಕಾಮನ್ ಕೋಲ್ಡ್ ಕಾಫಿಂದ ಹಿಡಿದು ಐ ಹ್ಯಾವ್ ಡನ್ ಲೈಕ್ ಇನ್ಫರ್ಟಿಲಿಟಿ ಕೇಸಸ್, ಕ್ಯಾನ್ಸರ್ ತನಕ ನೋಡಿದ್ದೀನಿ. ಸ್ಕಿನ್ನಲ್ಲಿ ಲೈಕ್ ವಿಟಿಲಿಗೋ, ಸೋರಿಯಾಸಿಸ್, ಆಲ್ ಸಾರ್ಟ್ಸ್ ಆಫ್ ಸ್ಕಿನ್ ಡಿಸೀಸಸ್ ನೋಡಿದ್ದೀನಿ. ಸೊ ನನ್ನ ಎಕ್ಸ್ಪೀರಿಯನ್ಸ್ ವಿತ್ treating with medications is different and how patient respond to the medicines are different. Okay, now that you mentioned homeopathy, ನನ್ನ ಪ್ರಶ್ನೆ, ಜನ ಎಸ್ಥೆಟಿಕ್ ಅನ್ನೋ ಒಂದು ವರ್ಡ್ಗೆ ತಲೆ ಬಗ್ಸ್ಬಿಟ್ಟು ಇಂಜೆಕ್ಟಬಲ್ಸ್ ಅಥವಾ ಔಟರ್ ಸೋರ್ಸಿಂದ ನಮ್ಮ ಬಾಡಿಗೆ ನೆಸೆಸಿಟಿ ಇದೆಯೋ ಇಲ್ವೋ ಆ ಇಂಜೆಕ್ಟಬಲ್ಸ್ನ ತಗೋತಿದ್ದಾರೆ. ಅದನ್ನೇ ಹೋಮಿಯೋಪತಿಯಲ್ಲಿ ಮಾಡಬಹುದಾ? ಫಾರ್ ಎಕ್ಸಾಂಪಲ್ ವೇಟ್ ಲಾಸ್. ಇತ್ತೀಚೆಗೆ ನಾನು ನೋಡಿದ ರಿಪೋರ್ಟ್ ಪ್ರಕಾರ ವೇಟ್ ಲಾಸ್ ಇಸ್ ಬಿಕಮ್ ಒನ್ ಆಫ್ ದ ಮೇಜರ್ ಕನ್ಸರ್ನ್. ಇದರಿಂದ ಜನ ಮೊಂಜಾರೋ, GLP-1 ಬೇರೆ ಬೇರೆ ಥರ ಇಂಜೆಕ್ಟಬಲ್ಸ್ನ ತಗೋತಿದ್ದಾರೆ. ಐ ವಾಸ್ ಅಬೌಟ್ ಟು ಟೆಲ್ ದ ಸೇಮ್ ಥಿಂಗ್. ಅಂದರೆ ನಿಮ್ಮ ಪ್ರೀವಿಯಸ್ ಕ್ವೆಶ್ಚನ್ಗೆ
ವೈ ಇಟ್ ಇಸ್ ಬಿಕಮ್ ಥ್ರೆಟ್ ಅಂತ ಹೇಳಿ, ಬಿಕಾಸ್ ಆಫ್ ದ ಸೋಷಿಯಲ್ ಮೀಡಿಯಾನಲ್ಲಿ ಆ ಥರ ಸ್ಪ್ರೆಡ್ ಆಗ್ತಿದೆ ಒಂದು. ಇನ್ನೊಂದು, ದೇ ಆರ್ ನಾಟ್ ಟೇಕಿಂಗ್ ಪ್ರೊಫೆಷ್ನಲ್ ಅಡ್ವೈಸಸ್ ಒಂದು. ಆ್ಯಂಡ್ ನಿಮ್ಗೆ ಏನು ಸೋಷಿಯಲ್ ಮೀಡಿಯಾನಲ್ಲಿ ತೋರಿಸ್ತಾರೆ, ಇಫ್ ಇಟ್ ಈಸ್ ವೆರಿ ಈಸಿ ಟು ಅಂದರೆ ಪ್ರಾಕ್ಟೀಸ್ ಅಂದರೆ ದೇ ಸ್ಟಾರ್ಟ್ ಡೂಯಿಂಗ್ ಇಟ್ ವಿತೌಟ್ ಕನ್ಸಲ್ಟೇಷನ್ ಆಲ್ಸೋ. ಆ ಥರನೂ ಕೆಲವು ನಡೀತಿದೆ. ಆ್ಯಂಡ್ ಕಮಿಂಗ್ ಟು ದ ಇಂಜೆಕ್ಷನ್ಸ್, ನಿಮಗೆ ಓವರ್ ದ ಕೌಂಟರ್ ಸಿಗಲ್ಲ ಈ ಇಂಜೆಕ್ಷನ್ಸ್ ಎಲ್ಲನೂ ಕೂಡ ಡೆಫಿನೆಟ್ಲಿ. ಬಟ್ ಸಮ್ ಆಫ್ ದೆಮ್ ಅವ್ರು ಏನು ಮಾಡ್ತಾರೆ ಅಂತಂದರೆ, ದೇ ಕಮ್ ಟು ಲೈಕ್ ಕನ್ಸಲ್ಟೆಂಟ್ಸ್, ಅಂದರೆ ಇವಾಗ ಯಾರೇ ಫಿಸಿಷಿಯನ್ ಇರ್ಬೋದು, ನನಗೆ ಈ ಥರ ವೆಯ್ಟ್ ಲಾಸ್ ಮಾಡ್ಕೋಬೇಕು, ನನಗೆ ಇದೇ ಥರ ಇಂಜೆಕ್ಷನ್ ತೊಗೋಬೇಕು ಅಂತ ಡಾಕ್ಟರ್ ಹೇಳೋಕ್ಕಿಂತ ಮುಂಚೆ ಅವರೇ ಕೇಳ್ತಾರೆ. ಅವರೇ ಸೆಲ್ಫ್ ಪ್ರಿಸ್ಕ್ರೈಬ್ ಮಾಡ್ಕೋತಿದ್ದಾರೆ. ಅಲ್ಲ, ಮಾಡ್ಕೊಳಕ್ಕಾಗಲ್ಲ, ಬಿಕಾಸ್ ಇಟ್ ಇಸ್ ನಾಟ್ ಓವರ್ ದ ಕೌಂಟರ್. ಯು ಗೆಟ್ But I an think inject. this is also one thing I wanted to talk. ಮೊದಲು it would be difficult for people to get reach of these medicines. But ಇತ್ತೀಚೆಗೆ ಬೇರೆ ಬೇರೆ ಕ್ಯಾಟಗರೀಸಲ್ಲಿ ಐ ಥಿಂಕ್ ನಾಟ್ ಇವನ್ ಮೆಡಿಕಲ್ ಫೀಲ್ಡಲ್ಲಿ ಇಲ್ಲದೆ ಇರೋರು ಕೂಡ ಈ ಒಂದು ಇಂಜೆಕ್ಟಬಲ್ಸ್ ಮತ್ತು ಟ್ಯಾಬ್ಲೆಟ್ಸ್ ಅಥವಾ ಬೇರೆ ರೀತಿಯಲ್ಲಿ ಇದನ್ನು ಸಜೆಸ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಇಟ್ ಈಸ್ ಗೆಟಿಂಗ್ ಈಸಿ ಫಾರ್ ಪೀಪಲ್ ಟು ರೀಚ್ ಔಟ್ ಟು ದಿಸ್. ಸಿ ಓನ್ಲಿ ವೆನ್ ಇಟ್ ಈಸ್ ರೀಚಿಂಗ್ ಔಟ್ ಅಂದರೆ ನಿಮಗೆ ನಾಲೆಡ್ಜ್ ವೈಸ್ ಸಿಗ್ತದೆ. ಬಟ್ ಪ್ರಾಬ್ಲಮ್ ಇಲ್ಲಿ ಏನಂತಂದರೆ ಇಂಟೇಕ್, ಅಂದರೆ ಇದು ಇಂಜೆಕ್ಷನ್ಸ್ ಮೂಲಕ. ಇವಾಗ ನೀವು ಹೇಳಿದ್ರಿ ಕೆಲವು ಹೆಸರು ತೊಗೊಂಡ್ರಿ. ಒನ್ ಈಸ್ GLP-1, ಮೊಂಜಾರೋ ಆ್ಯಂಡ್ ಓಜೆಂಪಿಕ್. GLP-1 ಕೆಳಗಡೆ ಇದೆಲ್ಲ ಬರುತ್ತೆ. GLP-1 ಈಸ್ ದ ಒನ್ ವಿಚ್ ಇಸ್ ಗಿವನ್ ಫಾರ್ ಡಯಾಬಿಟಿಕ್ ಪೇಷಂಟ್. ಓಕೆನಾ, ಅದೂ ಟೈಪ್ 2 ಡಯಾಬಿಟಿಸ್ ಅಂತ ಹೇಳ್ತೀವಿ. ಇಲ್ಲಿ ಏನಾಗುತ್ತೆ, ಟೈಪ್ 2 ಡಯಾಬಿಟಿಸ್ ಪೇಷಂಟಲ್ಲಿ ನಿಮಗೆ ಒಬೆಸಿಟಿ ಇರುತ್ತೆ. ಸೊ ಶುಗರ್ ಲೆವೆಲ್ ಫ್ಲಕ್ಚುಯೇಷನ್ ಆಗ್ತಿರುತ್ತೆ ಆ್ಯಂಡ್ ಇನ್ಸುಲಿನ್ ಲೆವೆಲ್ ಅವರಿಗೆ ಕರೆಕ್ಟಾಗಿ ಪ್ರೊಡ್ಯೂಸ್ ಆಗ್ತಿರೋದಿಲ್ಲ ದೇಹದಲ್ಲಿ. ಸೊ ಇಲ್ಲಿ ಏನಾಗುತ್ತೆ, ಇಫ್ ಅ ಪೇಷಂಟ್ ಈಸ್ ನಾಟ್ ಹ್ಯಾವಿಂಗ್ ಡಯಾಬಿಟಿಸ್ ಅಂದ್ಕೊಳ್ಳಿ, ಅಂದರೆ ಇವಾಗ ಅವ್ರಿಗೇನು ತೊಂದರೆನೇ ಇಲ್ಲ, ಹೆಲ್ತ್ ಇಶ್ಯೂಸ್ ಇಲ್ವೇ ಇಲ್ಲ, ಬರೀ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ವೈ ಆರ್ ಯು ಟೇಕಿಂಗ್ ಡಯಾಬಿಟಿಕ್ ಮೆಡಿಕೇಶನ್ಸ್? ಇದರಿಂದ ಆಗೋ ಸೈಡ್ ಎಫೆಕ್ಟ್ಸ್ ಏನು? ಕರೆಕ್ಟ್. ಸಿ ಇಲ್ಲಿ ಏನಾಗುತ್ತೆ ಅಂತಂದರೆ, ಅನ್ನೆಸೆಸರಿ ಇಫ್ ಯು ಆರ್ ಟೇಕಿಂಗ್, ನಿಮ್ಮ ಬಾಡಿನಲ್ಲಿ ಯಾವುದೇ ಥರ ಡಿಸೀಸ್ ಫಾರ್ಮೇಷನ್ ಇಲ್ಲ, ಯು ಆರ್ ಓನ್ಲಿ ಲೈಕ್ ಒಬೆಸಿಟಿ. ಸಿ ಒಬೆಸಿಟಿಗೂ ಕೂಡ ನಾನಾ ಥರ ಕಾರಣ ಇದೆ. ಇಟ್ ಈಸ್ ನಾಟ್ ಓನ್ಲಿ ಡಯಾಬಿಟಿಸ್. ಓಕೆನಾ, ಇಲ್ಲಿ ಏನಾಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ, ಜೆನೆಟಿಕ್ ಇರುತ್ತೆ, ಇಲ್ಲ ನಿಮ್ಮ ಲೈಫ್ ಸ್ಟೈಲ್ ಇರಬಹುದು, ಅಥವಾ ನಿಮ್ಮ ಲೈಕ್ ಮೆಡಿಕೇಶನ್ ಇಂಟೇಕ್, ಲೈಕ್ ಡಿಪ್ರೆಷನ್ ಪೇಷಂಟ್ಸ್ ಇರ್ತಾರೆ, ಸೈಕ್ಯಾಟ್ರಿಕ್ ಪೇಷಂಟ್ಸ್ ಇರ್ತಾರೆ, ದೇ ವುಡ್ ಹ್ಯಾವ್ ಟೇಕನ್ ಲಾಟ್ ಆಫ್ ಮೆಡಿಕೇಶನ್ಸ್. ಇಲ್ಲ ಕೆಲವು ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಇರೋ ಪೇಷಂಟಲ್ಲಿ ಸ್ಟಿರಾಯ್ಡ್ಸ್ ಇಂಟೇಕ್ ಮಾಡ್ತಿರ್ತಾರೆ. ಬಿಕಾಸ್ ಆಫ್ ದಟ್ ದೇ ಆರ್ ಗೇನಿಂಗ್ ವೇಟ್. ಕಾಸ್ ಆಫ್ ದ ಡಿಸೀಸ್ ಇಸ್ ವೆರಿ ಇಂಪಾರ್ಟೆಂಟ್ ಹಿಯರ್, ಅಂದರೆ ಕಾಸ್ ಆಫ್ ಒಬೆಸಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಎಲ್ಲೋ ಒಂದು ಕಡೆ ಫಾಸ್ಟರ್ ದ ಪ್ರಾಸೆಸ್, ದರ್ಸ್ ಅ ಲಾಟ್ ಆಫ್ ಸೈಡ್ ಎಫೆಕ್ಟ್ಸ್. ಇವಾಗ ಈ 90-day ಚಾಲೆಂಜ್, 30-day ಚಾಲೆಂಜ್ ಎಲ್ಲ ತಗೋತಾರಲ್ವಾ, ಇಸ್ ಇಟ್ ರಿಯಲಿಸ್ಟಿಕ್ ನಮ್ಮ ಬಾಡಿಯಲ್ಲಿ ಅಷ್ಟೊಂದು ಫ್ಯಾಟ್ ಲಾಸ್ ಮಾಡ್ಬೋದು ಅನ್ನೋದು? ಸಿ ಅದೇ ನೀವು ಅವಾಗಲೇ ಕೇಳಿದ್ರಿ, ವಾಟ್ ಆರ್ ದ ಸೈಡ್ ಎಫೆಕ್ಟ್ಸ್ ಆಫ್ ದಿಸ್ GLP-1 ಅಂತ ಹೇಳ್ಬಿಟ್ಟು. ಇಟ್ ಪ್ರೆಷರೈಸಸ್ ಯುವರ್ ಆರ್ಗನ್ಸ್, ವೈಟಲ್ ಆರ್ಗನ್ಸ್ ಅಂತ ಕರಿತೀವಿ. ಒಂದು ಕಿಡ್ನಿ, ಲಿವರ್ ಇರ್ಬೋದು, ಅಥವಾ ಹಾರ್ಟ್ ಮೇಲೆ ಇರ್ಬೋದು, ಆಲ್ ದೀಸ್ ಥಿಂಗ್ಸ್. ಬಿಕಾಸ್ ನಿಮಗೆ ಏನು ಕಾಯಿಲೆನೇ ಇಲ್ಲ, ಯು ಆರ್ ಟೇಕಿಂಗ್ ಸಚ್ ಟೈಪ್ ಆಫ್ ಇಂಜೆಕ್ಷನ್ಸ್. ಒಂದು ಪ್ರಿಸ್ಕ್ರೈಬ್ ಮಾಡಲೇಬೇಕು ಅದನ್ನು, ಬಟ್ ದೇ ದೆಮ್ಸೆಲ್ಫ್ ದೇ ಗೋ ಅಂಡ್ ಆಸ್ಕ್ ಫಾರ್ ಸಚ್ ಟೈಪ್ ಆಫ್ ಮೆಡಿಕೇಶನ್ಸ್ ನೌ ಎ ಡೇಸ್. ಓಕೆನಾ, ವಿಚ್ ನಿಮಗೆ ಪ್ರೊಫೆಷ್ನಲ್ ಕರೆಕ್ಟಾಗಿ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಡೆಫಿನೆಟ್ಲಿ ದೇ ನಾಟ್ ಆಸ್ಕ್ ಯು ಟು ಸಜೆಸ್ಟ್ ಆರ್ ಟೇಕ್ ದಟ್ ಮೆಡಿಕೇಶನ್ಸ್. ಓಕೆನಾ, ಬಟ್ ಸ್ಟಿಲ್ ಕೆಲವ್ರು ಏನು ಮಾಡ್ತಾರೆ ಅಂದರೆ, ದೇ ಇನ್ಸಿಸ್ಟ್ ಆನ್ ಟೇಕಿಂಗ್ ದೀಸ್ ಥಿಂಗ್ಸ್, ಒಂದು ವಿಚ್ ವಿ ವಿಲ್ ನಾಟ್ ಅಡ್ವೈಸ್ ಅಟ್ ಆಲ್. ಆಮೇಲೆ ಏನಾಗುತ್ತೆ, ಸೈಡ್ ಎಫೆಕ್ಟ್ಸ್ ಅಂತ ಬಂದಾಗ ನಿಮಗೆ ಈವನ್ ಡಿಪ್ರೆಷನ್ ಆಗಬಹುದು, ಅಂದರೆ ನಿಮ್ಗೆ ಇರಿಟಬಿಲಿಟಿ ಇರ್ಬೋದು, ಮೈಂಡ್ ಸಿಂಪ್ಟಮ್ಸ್ ತುಂಬ ಜಾಸ್ತಿ ಆಗುತ್ತೆ, ಬಾಡಿಲಿ ತುಂಬ ಚೇಂಜಸ್ ಆಗುತ್ತೆ. ಮತ್ತು ಸಡನ್ಲಿ ವೆನ್ ಯು ಸ್ಟಾರ್ಟ್ ಟೇಕಿಂಗ್ ಒಜೆಂಪಿಕ್ ಅಲ್ವಾ, ನಿಮಗೆ ನಾಶಿಯೇಟಿಂಗ್ ಫೀಲಿಂಗ್ ಇರ್ಬೋದು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಇದು ವಾಮಿಟಿಂಗ್ಸ್ ಇರ್ಬೋದು, ಬಿಕಾಸ್ ದ ಬಾಡಿ ವಿಲ್ ನಾಟ್ ಅಡ್ಜಸ್ಟ್ ಫಾರ್ ಇಟ್ ಇಮಿಡಿಯೇಟ್ಲಿ. ಓಕೆನಾ, ಸೊ ಅದನ್ನು ಕೂಡ ತೊಂದರೆಗಳು ನಾವು ನೋಡ್ತೀವಿ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಹೋಮಿಯೋಪತಿ, ಅಂದರೆ ನೀವು ಕೇಳಿದ್ರಿ, ಹೋಮಿಯೋಪತಿನಲ್ಲಿ ವಿತೌಟ್ ಇಂಜೆಕ್ಟಬಲ್ಸ್ ಮೆಡಿಕೇಶನ್ಸ್ 100% ಇದೆ. ಯಾಕೆ ಅಂತಂದರೆ ವಿ ಆರ್ ಲೈಕ್ ಹೋಮಿಯೋಪತಿನಲ್ಲಿ ಹರ್ಬಲ್ ಬೇಸ್ಡ್ ಮೆಡಿಕೇಶನ್ಸ್ ಅಂತಾನೆ ನಾವು ಟ್ರೀಟ್ಮೆಂಟ್ ಕೊಡೋದು. ಇದರಲ್ಲಿ ಆಸ್ ಐ ಸೈಡ್ ರೂಟ್ ಕಾಸ್ ಅನಾಲಿಸಿಸ್ ಮಾಡಿ ನಿಮಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ವೆದರ್ ಇಟ್ ಈಸ್ ಹಾರ್ಮೋನಲ್ ಮೆಡಿಕೇಶನ್ಸ್ ಆಗಿರುತ್ತಾ, ಅಥವಾ ಜೆನೆಟಿಕ್ ಇದೆಯಾ ನಿಮಗೆ ಒಬೆಸಿಟಿ, ಅಥವಾ ಕೆಲವ್ರಿಗೆ ಏನಾಗುತ್ತೆ ಲೈಫ್ ಸ್ಟೈಲ್ ಪ್ರಾಬ್ಲಮ್ ಇರುತ್ತೆ, ಡಿಸಾರ್ಡರ್ಸ್ ಆ ಥರ ಇರುತ್ತೆ, ಸೊ ಅದರಿಂದ ಆಗ್ತಿದೆಯಾ. ಸೊ ನಾವೇನು ಮಾಡ್ತೀವಿ ಅಂದರೆ ನಿಮಗೆ ರೂಟ್ ಕಾಸಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ನಿಮಗೆ ವೆಯ್ಟ್ ಲಾಸ್ ಮಾಡಿಕೊಡ್ತೀವಿ. ಓಕೆನಾ, ವೆನ್ ಐ ಇಂಟಿಗ್ರೇಟ್, ಲೈಕ್ ಐ ಆಮ್ ಅ ಹೋಮಿಯೋಪತಿಕ್ ಫಿಸಿಷಿಯನ್ ಆ್ಯಂಡ್ ಕಾಸ್ಮೆಟಾಲಜಿಸ್ಟ್. ಸೊ ವೆನ್ ಐ ಇಂಟಿಗ್ರೇಟ್, ನಾನು non-invasive and no side effect treatment is what I promise for my patient. ಸೊ ಇಲ್ಲಿ ಏನಾಗುತ್ತೆ, ನಮ್ಮಲ್ಲಿ ಕೆಲವು ಕ್ರಯೋಥೆರಪೀಸ್ ಇದೆ,
ಕೆಲವು ಇದು ನ್ಯೂಟ್ರಿಷನಲ್ ಅಡ್ವೈಸಸ್ ಕೊಡ್ತೀವಿ ನಾವು, ಆ್ಯಂಡ್ ಡಯಟ್ ಈಸ್ ವೆರಿ ಇಂಪಾರ್ಟೆಂಟ್, ಯು ನೋ ದ್ಯಾಟ್. ಸೊ ಈ ಥರದ್ದೆಲ್ಲ ನೀವು ಪ್ಯಾರಲಲಿ ಮಾಡಿದಾಗ ಡೆಫಿನೆಟ್ಲಿ ವೆಯ್ಟ್ ಲಾಸ್ಗೆ ಈಸಿ ಆಗುತ್ತೆ. ಸೊ ವೆನ್ ಇಟ್ ಕಮ್ಸ್ ಟು GLP-1 ಲೈಕ್ ಒಜೆಂಪಿಕ್ ಇರ್ಬೋದು, ಮೋಂಜಾರೋ ಇರ್ಬೋದು, ನೀವು ಅದನ್ನು ತೊಗೊಳಾಗ ಏನಾಗುತ್ತೆ ನಿಮಗೆ ಅದು ತೊಗೊಳೋ ತನಕ ನಿಮಗೆ ಡೆಫಿನೆಟ್ಲಿ ಎಫೆಕ್ಟಿವ್ನೆಸ್ ಇರುತ್ತೆ. ಒನ್ಸ್ ಯು ಸ್ಟಾಪ್ ಯು ವಿಲ್ ಗೇನ್ ವೇಟ್. ಸೊ ಇಟ್ ಇಸ್ ನಾಟ್ ಲೈಕ್ ಪರ್ಮನೆಂಟ್. ಇನ್ನೊಂದು ಪ್ರಶ್ನೆ ನನಗಿದ್ದು, ಇವಾಗ ಈ ಒಂದು ಇಂಜೆಕ್ಟಬಲ್ಸ್ ಬಿಟ್ಟು ವಾಟ್ ಆರ್ ದಿ ಅದರ್ ಎಸ್ಥೆಟಿಕ್ ಟ್ರೀಟ್ಮೆಂಟ್ಸ್ ದಟ್ ಇಸ್ ಪಾಸಿಬಲ್ ಫಾರ್ ವೇಟ್ ಲಾಸ್? ಅಂದರೆ ಈ ಎಸ್ಥೆಟಿಕ್ ಕ್ಲಿನಿಕ್ಗಳಲ್ಲಿ ದೇ ಹ್ಯಾವ್ ಲಾಟ್ ಆಫ್ ಡಿಫ್ರೆಂಟ್ ಕ್ಯಾಟಗರೀಸ್. ಅಂದರೆ ವೇಟ್ ಲಾಸಿಗೆ ಬೇರೆ ಬೇರೆ ಥರ ಟ್ರೀಟ್ಮೆಂಟ್ಗಳು. ವಾಟ್ ಆರ್ ದ ಟ್ರೀಟ್ಮೆಂಟ್ಸ್? ಸಿ ಏಸ್ಥೆಟಿಕ್ಗೆ ಬಂದಾಗ ಅಂದರೆ ವೆನ್ ಯು ವಾಂಟ್ ಟು ಶೇಪ್ ಯೋರ್ ಬಾಡಿ ಆರ್ ಕಾಂಟ್ಯೂರ್ ಯೋರ್ ಬಾಡಿ ಆ್ಯಂಡ್ ಆಲ್ ದಿಸ್ ಥಿಂಗ್ಸ್, ನಿಮ್ಗೆ ಏನಾಗುತ್ತೆ ಇವಾಗ ಬಾಡಿ ಪ್ಯಾಟ್ರನ್ ಬರುತ್ತಲ್ಲ ಅದ್ರ ಮೇಲೆ ನಾವು ಹೇಳ್ತೀವಿ. ಸೊ ಬಾಡಿ ಶೇಪ್ ಮೇಲೂ ಹೇಳ್ತೀವಿ, ಆ್ಯಂಡ್ ಒಬೇಸಿಟಿ, ಓವರ್ ವೆಯ್ಟ್ ಎಷ್ಟಿದ್ದೀರಾ ಅಂತ ಕೂಡ ನಾವು ಹೇಳ್ತೀವಿ. ಅಂದರೆ ಇವಾಗ ನಿಮ್ಮ ಹೈಟಿಗೆ ಇಷ್ಟು ಆವ್ರೇಜ್ ವೆಯ್ಟ್ ಅಂತ ಇರುತ್ತೆ. ಸೊ ದಟ್ ಈಸ್ ವಾಟ್ ಯು ನೀಡ್ ಟು ಮೇಂಟೈನ್ ಯುವರ್ ಹೋಲ್ ಹೆಲ್ತ್ ಆಸ್ ಈಸ್. ಸೊ ಇವಾಗ ಏನಂತಂದರೆ ನಿಮಗೆ ವೆನ್ ಇಟ್ ಕಮ್ಸ್ ಟು ಏಸ್ಥೆಟಿಕ್, ನಿಮಗೆ ಒಂದು ವಿ ಹ್ಯಾವ್ ಅ ಕ್ರಯೋಥೆರಪಿ ಅಂತ ಇದೆ. ಸೊ ದಿಸ್ ಈಸ್ ವೆರಿ ಸಿಂಪಲ್ ಮೆಥಡ್ ವೇರ್ ನಿಮಗೆ ಮಸಾಜ್ ಟೆಕ್ನಿಕ್ಸಲ್ಲಿ ನಿಮಗೆ ಫ್ಯಾಟ್ ಬರ್ನಿಂಗ್ ಥರ ಮಾಡ್ತೀವಿ. ಇನ್ನೊಂದು ನಿಮಗೆ ಕ್ರಯೋನಲ್ಲೇ ಏನಾಗುತ್ತೆ ನಿಮಗೆ ಕೂಲ್ ಸ್ಕಲ್ಪ್ಟಿಂಗ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ವಿ ವಿಲ್ ಫ್ರೀಸ್ ದ ಫ್ಯಾಟ್, ಓಕೆನಾ. ಬಟ್ ಇದರಲ್ಲಿ ಡೌನ್ ಟೈಮ್ ಜಾಸ್ತಿ. ಇಟ್ ಈಸ್ ನಾಟ್ ಲೈಕ್ ಯು ಗೆಟ್ ದ ಇನ್ಸ್ಟೆಂಟ್ ರಿಸಲ್ಟ್ ಸಿಗಲ್ಲ. ನೀವು ಇವಾಗ ತಗೊಂಡ್ಬಿಡ್ತೀರಾ ಆ್ಯಂಡ್ ನಾಳೆ ನಿಮಗೆ ಆ ಫ್ಯಾಟ್ ಎಲ್ಲ ಹೊಟ್ಟೋಗಿದೆ. ನೋ, ಇಟ್ ಈಸ್ ನಾಟ್ ಲೈಕ್ ದಟ್. ದೇರ್ ಇಸ್ ಅ ಡೌನ್ ಟೈಮ್ ಫಾರ್ ದಟ್. ಅಂದ್ರೆ ನಿಮಗೆ ಅದಕ್ಕೆ ಡೌನ್ ಟೈಮ್ ಡ್ಯೂರೇಷನ್ ಜಾಸ್ತಿ ಆಗುತ್ತೆ. 1 week, 10 days, 2 months. ಕೋರ್ಸ್ ಕೂಡ ಇದೆ ಇದು. ಅಂದ್ರೆ ಒಂದೇ ಸೆಷನ್ ಅಲ್ಲಿ ಡಿಫರೆನ್ಸ್ ಅಲ್ಲ, ಕಪಲ್ ಆಫ್ ಸೆಷನ್ಸ್ ದಟ್ ಹ್ಯಾಸ್ ಟು ಬಿ ಟೇಕನ್. ಅಂಡ್ ನಿಮ್ಗೆ ಇನ್ನ ಇದ್ ಮಾಡ್ತೀರಾ ಅಂದ್ರೆ ಆಸ್ ಇಂಜೆಕ್ಟಬಲ್ ಅಂತ ಹೇಳಿದಾಗ, ನಾಟ್ ಒಜೆಂಪಿಕ್ ಐ ಆಮ್ ಸ್ಪೀಕಿಂಗ್, ಕೆಲವು ಲೈಪೋಲೈಸಿಸ್ ಇಂಜೆಕ್ಷನ್ಸ್ ಅಂತ ಕೂಡ ಇದೆ, ವಿಚ್ ವಿ ವಿಲ್ ನಾಟ್ ಪ್ರಾಕ್ಟೀಸ್. ಬಟ್ ದೆರ್ ಆರ್ ಸರ್ಟನ್ ಎಸ್ಥೆಟಿಕ್ ಕ್ಲಿನಿಕ್ಸ್ ವೇರ್ ದೇ ಡೂ ಇಟ್, ಲೈಕ್ ಡಬಲ್ ಚಿನ್ ರಿಡಕ್ಷನ್. ಇವಾಗ ತುಂಬ ಡಬಲ್ ಚಿನ್, ದೇ ಡೂ ದಟ್ ಇಂಜೆಕ್ಟಬಲ್ಸ್. ಮತ್ತೆ ನಿಮಗೆ ಸ್ಯಾಗಿ ಆರ್ಮ್ಸ್ ಇರುತ್ತೆ ಅನ್ಕೊಳ್ಳಿ, ವಿಚ್ ಇಸ್ ವೆರಿ ಲೈಕ್ ಫ್ಲಾಬಿ ಥರ ಇರುತ್ತೆ. ಸೊ ಅದಕ್ಕೆ ಇಂಜೆಕ್ಟ್ ಮಾಡ್ತಾರೆ. ಮತ್ತೆ ಲೋವರ್ ಆ್ಯಬ್ಗೆ ಮಾಡ್ತಾರೆ. ಆ್ಯಂಡ್ ಕೆಲವುದ್ರಲ್ಲಿ ಲಿಂಫ್ ಟಾಕ್ಸಿಸಿಟಿ ರಿಮೂವಲ್ ಅಂತ, ಅದಕ್ಕೆ ನಿಮಗೆ ಒಂದು ಗೌನ್ ಥರನೇ ಬರುತ್ತೆ. ಸೊ ದಟ್ ಈಸ್ ಆಲ್ಸೋ ಲೈಕ್ half an hour if you wear that. ಲಿಂಫ್ಯಾಟಿಕ್ ಡ್ರೈನೇಜ್ ಅಂತ ಆಗುತ್ತೆ, ಅದರಿಂದನೂ ಕೂಡ ವೆಯ್ಟ್ ಲಾಸ್. ಬಟ್ ಇದೆಲ್ಲ ನೋ ಸೈಡ್ ಎಫೆಕ್ಟ್ ಟ್ರೀಟ್ಮೆಂಟ್ಸ್ ಐ ಆಮ್ ಸ್ಪೀಕಿಂಗ್. ಬಟ್ ನನ್ನ ಒಂದು ಪ್ರಶ್ನೆ, ವಾಟ್ ಇಸ್ ದಿ ಆವ್ರೇಜ್ ಕಾಸ್ಟಿಂಗ್ ಇಂಥ ಟ್ರೀಟ್ಮೆಂಟ್ಗಳು ತಗೊಳ್ಳೋದಕ್ಕೆ? ಸಿ ಇಟ್ ವೇರೀಸ್ ಫ್ರಮ್ ಇನ್ಸ್ಟ್ರೂಮೆಂಟ್ ಟು ಇನ್ಸ್ಟ್ರೂಮೆಂಟ್. ಲೈಕ್ ಎಕ್ವಿಪ್ಮೆಂಟ್ ನಾವು ಏನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಹೇಳಿದ್ರಿ ಫಸ್ಟ್ ಒನ್ ವಾಸ್ ಕ್ರಯೋ ಅಲ್ಲಿ ಯಾವ ತರ ಪ್ರೈಸಿಂಗ್ ಇರುತ್ತೆ? ಎಷ್ಟು ಸೆಷನ್ ತಗೋಬೇಕಾಗುತ್ತೆ? ಡಿಪೆಂಡ್ಸ್ ಆನ್ ಯೋರ್ ಬಾಡಿ ಪಾರ್ಟ್ಸ್. ಆಸ್ ಐ ಸೆಡ್, ಫೇಸ್ ಅಂಡ್ ನೆಕ್ ಡಿಫ್ರೆಂಟ್ ಇರುತ್ತೆ. ಬರೀ ಆರ್ಮ್ಸ್ ತಗೊಳ್ತಾರೆ ಡಿಫ್ರೆಂಟ್, ಆಬ್ಸ್ ತಗೊಳ್ತಾರೆ ಡಿಫ್ರೆಂಟ್, ಥೈಸು ಕೂಡ ಕೆಲವ್ರಿಗೆ ತುಂಬಾನೇ ಇದಿರುತ್ತೆ. ಮತ್ತೆ ಸೈಡ್ಸ್ ಫ್ಲಾಬಿ ಜಾಸ್ತಿ ಇರುತ್ತೆ. ಸೊ ನಿಮ್ಗೆ ಓವರ್ ಆಲ್ ಮಾಡ್ತೀರಾ ಅಂದ್ರೂ ನಿಮಗೆ ಪ್ರೈಸಸ್ ವೇರೀಸ್ ಫ್ರಮ್ 15,000 to 25,000 ಲೈಕ್ ಪರ್ ಸಿಟ್ಟಿಂಗ್ ನಾನು ಹೇಳ್ತಾರೆ, ಅಂದ್ರೆ ಹೋಲ್ ಬಾಡಿಗೆ. ಅಂಡ್ ಒಂದು ವ್ಯಕ್ತಿ ಆವ್ರೇಜ್ ಆಗಿ ಒಂದು 5 kg ಇಳಿಸ್ಬೇಕು ಅಂದ್ರೆ ಎಷ್ಟು ಸೆಷನ್ಗಳು ತಗೋಬೇಕಾಗುತ್ತೆ? ಸಿ ಇಟ್ ಡಿಪೆಂಡ್ಸ್ ಆನ್ ಲೈಕ್ 6 to 8 sittings or 10 sittings ಆ ಥರ ಇರುತ್ತೆ. ಡಿಪೆಂಡಿಂಗ್ ಆನ್ ನಾವು ಹೇಳೋ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡ್ಬೇಕಂದ್ರೆ ಫಿಸಿಕಲ್ ಆಕ್ಟಿವಿಟಿ ವಿತ್ ಡಯಟ್ ಡೆಫಿನೆಟ್ಲಿ ದೇ ಹ್ಯಾವ್ ಟು ಪ್ರಾಕ್ಟೀಸ್. ಬಿಕಾಸ್ ಇವಾಗ ನಾನು ಆಲ್ರೆಡಿ ಇದನ್ನು ತಗೊಳ್ತಾ ಇದ್ದೀನಿ, ಐ ವಿಲ್ ನಾಟ್ ಫಾಲೋ ಎನಿ ಡಯಟ್, ಐ ವಿಲ್ ನಾಟ್ ಡೂ ಎನಿ ಎಕ್ಸಸೈಸಸ್, ದೆನ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಎಫೆಕ್ಟಿವ್ನೆಸ್ ತೋರಿಸುವಂಥದ್ದು. ಆ್ಯಂಡ್ ಇವಾಗ ಕೂಲ್ ಸ್ಕಲ್ಪ್ಟಿಂಗ್ ಅಂತ ಬಂದರೆ ವಾಟ್ ವುಡ್ ದ ಪ್ರೈಸಿಂಗ್ ಬಿ ಆ್ಯಂಡ್ ಹೌ ಮೆನಿ ಸೆಷನ್ಸ್ ಇಸ್ ಮಿನಿಮಮ್ ನೆಸೆಸಿಟಿ? ಸಿ ಕೂಲ್ ಸ್ಕಲ್ಪ್ಟಿಂಗ್ ಬಂದಾಗ ನಿಮಗೆ 1 session ನಾವು ನೋಡ್ತೀವಿ ವಿತ್ ವಾಟ್ ಎವರ್ ವಿ ಡೂ, ಲೈಕ್ ದ ಫ್ಯಾಟ್ ಬರ್ನ್ ಎಷ್ಟು ದಿವಸದಲ್ಲಿ ಅವ್ರಿಗೆ ಇದಾಗುತ್ತೆ ಅಂತ ಹೇಳಿ. ಯೂಶಲಿ 1 or 2 sittings ಇರುತ್ತೆ. ಬಟ್ ಏನಾಗುತ್ತೆ ಅಂದರೆ ಹೌ ಫಾಸ್ಟ್ ದಟ್ ಹೀಲಿಂಗ್ ಹ್ಯಾಪನ್ಸ್, ಲೈಕ್ ಬ್ರೇಕ್ ಡೌನ್ ಹ್ಯಾಪನ್ಸ್. ಇವಾಗ ಲೋವರ್ ಆ್ಯಬ್ಗೆ ನಿಮಗೆ ಅದು ಪೇನ್ಫುಲ್ಲು ಇರುತ್ತೆ. ಅಂದರೆ ಯೂಶಲಿ ನಿಮ್ಗೆ ಅದನ್ನೆಲ್ಲ ಯಾರೂ ಹೇಳೋದಿಲ್ಲ. ಬಟ್ ಒನ್ಸ್ ಗೆಟಿಂಗ್ ಇಟ್ ಡನ್, ದೆರ್ ಇಸ್ ಅ ಪೇನ್ಫುಲ್ ಎಪಿಸೋಡ್ಸ್ ಆಲ್ಸೋ. ಲೈಕ್ ತುಂಬ ಸೆನ್ಸಿಟಿವ್ ಇರೋರಿಗೆ ಡೆಫಿನೆಟ್ಲಿ ದೇ ವಿಲ್ ಎಕ್ಸ್ಪೀರಿಯನ್ಸ್ ದ್ಯಾಟ್. ಆ್ಯಂಡ್ ಅದ್ರ ಜೊತೆಗೆ ಏನಾಗುತ್ತೆ ಅಂತಂದರೆ ಡೌನ್ ಟೈಮು ಕೂಡ ಇರುತ್ತೆ. ದೇ ಕಾಂಟ್ ಡೂ ಸರ್ಟನ್ ವರ್ಕ್ಸ್ ಅಥವಾ ಡೇ ಟು ಡೇ ಲೈಫ್ ಸ್ಟೈಲು ಕೂಡ ಅಬ್ಸ್ಟ್ರಾಕ್ಟ್ ಆಗುತ್ತೆ ಡೆಫಿನೆಟ್ಲಿ. ಸೊ ಅದನ್ನು ನಿಮ್ಗೆ ಯಾರು ಹೇಳಲ್ಲ. ಬಟ್ ಇಟ್ ವಿಲ್ ಬಿ ಲೈಕ್ ಇಟ್ ಈಸ್ ಎಫೆಕ್ಟಿವ್, ಇಲ್ಲ ಅಂತ ಹೇಳ್ತಾ ಇಲ್ಲ. ಅಷ್ಟು ನಾಲೆಜ್ ಅಲ್ಲಿ ಕೂಲ್ ಸ್ಕಲ್ಪ್ಟಿಂಗ್ ಎಲ್ಲ ನಿಮಗೆ ಮೇಜರ್ಲಿ ಇಂಚ್ ಲಾಸ್ಗಳು ಜಾಸ್ತಿ ತೋರಿಸುತ್ತೆ ದ್ಯಾನ್ ವೇಟ್ ಲಾಸ್. ಕರೆಕ್ಟ್. ಯಾಕೆ ಅಂತಂದ್ರೆ ನಿಮಗೆ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ದ ಫ್ಲಾಬಿ ಏರಿಯಾಸ್, ಓಕೆನಾ. ಸೊ ಇಲ್ಲಿ ಏನಾಗುತ್ತೆ ರಿಡಕ್ಷನ್ ದಿಸ್ ಇಸ್ ಬೇಸಿಕಲಿ ಅಂದ್ರೆ ನೀವು ಲೋಕಲೈಸ್ಡ್ ಏರಿಯಾ ನಿಮ್ಗೆ ಈ ಪಾರ್ಟ್ಗೆ ರೆಡ್ಯೂಸ್ ಮಾಡ್ಬೇಕಾ, ಅಷ್ಟೇ ಬೆಲಿ ಫ್ಯಾಟ್ ರೆಡ್ಯೂಸ್ ಮಾಡಬೇಕು ಅಂದ್ರೆ ಬೆಲಿ ಫ್ಯಾಟ್ ಮಾತ್ರ ಅದು
ಒಂದು Correct. ಸೆಷನ್ ಆಗುತ್ತೆ. ಅಂಡ್ ಐ ಥಿಂಕ್ ನೀವು ಸೆಷನ್ಗಳು ಕೂಡ ಬದಲಾಯಿಸ್ತೀರಾ ಆಸ್ ಪರ್ ವಾಟ್ ಐವ್ ಗಾಟ್ ಟು ನೋ. ಅಂದ್ರೆ ಇವಾಗ ಹ್ಯಾಂಡಿಗಾದ್ರೆ ಒಂದು ಸೆಷನ್ ಇರುತ್ತೆ, ಸ್ಟಮಕ್ಗಾದ್ರೆ ಒಂದು ಸೆಷನ್ ಇರುತ್ತೆ. ಸೊ ಈ ತರ ಸೆಷನ್ಗಳು. ಸೊ ಅಪ್ರಾಕ್ಸಿಮೇಟ್ಲಿ ಒಂದು ವ್ಯಕ್ತಿಗೆ ಎಷ್ಟು ಸೆಷನ್ಗಳ ನೆಸೆಸಿಟಿ ಇರುತ್ತೆ ಇದರಲ್ಲಿ, ಅಂಡ್ ವಾಟ್ ಇಸ್ ದ ಕಾಸ್ಟಿಂಗ್ ದಟ್ಸ್ ಇನ್ವಾಲ್ವ್ಡ್? ಆಸ್ ಐ ಸೆಡ್, ಇದು ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್ ಒಂದು. ಆ್ಯಂಡ್ ಅವರು ಯಾವ್ಯಾವ ಬಾಡಿ ಪಾರ್ಟ್ಸ್ ಮಾಡಿಸ್ಕೋಬೇಕು, ದಟ್ ಈಸ್ ಆಲ್ಸೋ ಒನ್ ಥಿಂಗ್. ಬೇಸಿಕಲಿ ಲೈಕ್ 3 ಸಿಟ್ಟಿಂಗ್ಸ್ 4 ಸಿಟ್ಟಿಂಗ್ಸಲ್ಲಿ ಮುಗಿಸ್ಬೋದು. ಕೂಲ್ ಸ್ಕಲ್ಪ್ಟಿಂಗಲ್ಲಿ ನಿಮ್ಗೆ ಆ ಥರ ಇರೋದಿಲ್ಲ, ಯಾಕೆಂದರೆ ವಿ ವಿಲ್ ಬಿ ಡೂಯಿಂಗ್ ಓನ್ಲಿ ಫಾರ್ ದ ಲೋಕಲೈಸ್ಡ್ ಏರಿಯಾ. ಸೊ ಅದಕ್ಕೋಸ್ಕರ ನಾವು ಅಷ್ಟು ತೊಗೊಳ್ತೇವೆ, ಇಲ್ಲಾಂದರೆ ಬೇಕಾಗಲ್ಲ. ಆ್ಯಂಡ್ ವೆನ್ ವಿ ಕಂಪೇರ್ ಟು ಕ್ರಯೋ, ಕೂಲ್ ಸ್ಕಲ್ಪ್ಟಿಂಗ್ ಸ್ವಲ್ಪ ಜಾಸ್ತಿ ಇದೆ, ಎಕ್ಸ್ಪೆನ್ಸಿವ್ ಇದೆ ನಿಮಗೆ. ಓಕೆನಾ, ಬಿಕಾಸ್ ಇಟ್ ಈಸ್ 1 ಸಿಟ್ಟಿಂಗ್ ಆ್ಯಂಡ್ 2 ಸಿಟ್ಟಿಂಗ್ಸಲ್ಲಿ ಮುಗಿಸ್ಬೋದು. ಅದಕ್ಕೋಸ್ಕರ ಇಟ್ ರೇಂಜಸ್ ಫ್ರಮ್ ಲೈಕ್ 15,000 to 40,000 ತನಕನೂ ವೇರಿ ಆಗುತ್ತೆ ನಿಮಗೆ. ನಾನು ಇವಾಗ ಈ ಪ್ರಶ್ನೆ ಕೇಳ್ತಿರೋದು ಮೇಜರ್ಲಿ ಜನರಿಗೆ ಈ ಪ್ರಶ್ನೆ ಇರುತ್ತೆ. 15,000 to 40,000 ಫಾರ್ 1 ಸೆಷನ್. ಬಟ್ ಆ ಒಂದು ಎಕ್ವಿಪ್ಮೆಂಟ್ ಆಲ್ರೆಡಿ ಒಂದು ಎಸ್ಥೆಟಿಕ್ ಕ್ಲಿನಿಕ್ ಹತ್ರ ಇರುತ್ತೆ. ವೈ ಇಸ್ 1 ಸೆಷನ್ ಸೋ ಕಾಸ್ಟ್ಲಿ? ಡಿಪೆಂಡ್ಸ್ ಆನ್ ಯುವರ್ ಎಫೆಕ್ಟಿವ್ನೆಸ್ ಅಲ್ವಾ. ಲೈಕ್ ಯೂಶಲಿ ವಾಟ್ ವಿ ಡೂ ಅಂದರೆ, ಇದು ಫ್ಯಾಟ್ ಬರ್ನಿಂಗ್ ಅಂದರೆ ಫ್ರೀಸ್ ಆಗುತ್ತೆ ಆ್ಯಂಡ್ ದರ್ ಇಸ್ ಅ ಫ್ಯಾಟ್ ಬ್ರೇಕ್ ಡೌನ್. ಓಕೆನಾ, ಸೊ ಫ್ಯಾಟ್ ಬ್ರೇಕ್ ಡೌನ್ ಆಗುವಾಗ ನಿಮ್ಗೇನಾಗುತ್ತೆ, ಯು ಹ್ಯಾವ್ ಟು ಡೂ ಲಾಟ್ ಆಫ್ ವರ್ಕೌಟ್ ಫಾರ್ ದಟ್, or you have to do a lot of dieting for that, and it takes like 3 months, 6 months, 1 year, god knows, like nimma lifestyle mele depend agutte. So you are expecting that in 1 session, right? So definitely that equipment has that type of capacity as well as probably equipment costing is also that is much. very high. So if a person is having that cool sculpting at their clinic, definitely they would have invested a lot. And this is session by session, I am telling. ಅದನ್ನ ಇಟ್ ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್ ಆಲ್ಸೋ ಹ್ಯಾವ್ ಟೋಲ್ಡ್. ಸೊ ಇಟ್ ಈಸ್ ನಾಟ್ ಆಲ್ವೇಸ್ 40,000. ಅಂಡ್ ಎಲ್ರಿಗೂ ಅದೇ ರಿಸಲ್ಟ್ ಕೂಡ ಸಿಗಲ್ಲ. ಡೆಫಿನೆಟ್ಲಿ ಕೆಲವೊಬ್ರು ಬಾಡಿ ಟೈಪ್ಗೆ ಇದು ಸೂಟ್ ಆಗಬಹುದು, ಕೆಲವೊಬ್ರಿಗೆ ಆಗದೇ ಇರಬಹುದು. ಡೆಫಿನೆಟ್ಲಿ, ಬಟ್ ಮೋಸ್ಟ್ ಆಫ್ 90% ನಿಮ್ಗೆ ಆಗೇ ಆಗುತ್ತೆ. ಯಾಕೆಂದರೆ ಅದರಿಂದ ಹೊರಗಡೆಯಿಂದ ಮಾಡ್ತಿರೋದ್ರಿಂದ ನಿಮ್ಗೇನು ತೊಂದರೆ ಆಗೋದಿಲ್ಲ. ನಾನು ಇದನ್ನು ಒಂದು ಸ್ಪೆಸಿಫೈ ಮಾಡಬೇಕು ಅಂತ, ದೀಸ್ ಆರ್ ಆಲ್ ದ ಎಕ್ಸ್ಟರ್ನಲ್ ಪ್ರೊಸೀಜರ್ಸ್ ವಾಟ್ ಐ ಆಮ್ ಸ್ಪೀಕಿಂಗ್. ಇಂಟರ್ನಲಿ ವಿ ಹ್ಯಾವ್ ಲಾಟ್ ಆಫ್ ಸೊಲ್ಯೂಷನ್ಸ್. ಲೈಕ್ ನಿಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಸರಿಪಡಿಸ್ಕೊಂಡು, ಡಯಾಬಿಟಿಕ್ ಇದ್ರೆ ಇನ್ಸುಲಿನ್ ಸೆಕ್ರೇಷನ್ ಇಂದ ಸರಿಪಡಿಸ್ಕೊಂಡು, ಇಲ್ಲ ಇಫ್ ಯು ಆರ್ ಆನ್ ಸಮ್ ಸ್ಟಿರಾಯ್ಡ್ಸ್ ಅದನ್ನ ಟೇಪರ್ ಆಫ್ ಮಾಡ್ಕೊಂಡು ಸರಿಪಡಿಸ್ಕೊಂಡು, ಸೊ ಈ ಥರ ಲಾಟ್ ಆಫ್ ಇಂಟರ್ನಲಿ ವಿ ಕ್ಯಾನ್ ರೆಕ್ಟಿಫೈ ದ ಕಂಡೀಷನ್, ವೇರ್ ಎಕ್ಸ್ಟರ್ನಲಿ ಇಫ್ ಯು ಗೆಟ್ ದಿಸ್ ಪ್ರೊಸೀಜರ್ ಆಲ್ಸೋ ದ ನಿಮ್ಗೆ ಎಫೆಕ್ಟಿವ್ನೆಸ್ ಲಾಂಗ್ ಟರ್ಮ್ ಇರುತ್ತೆ, ಬೇಗ ಆಗುತ್ತೆ. ಬಟ್ ನೀವು ಏನೂ ಮಾಡೋದಿಲ್ಲ ಅಂದ್ರೆ ಇಂಟರ್ನಲಿ ಯು ಡೋಂಟ್ ವಾಂಟ್ ಎನಿಥಿಂಗ್, ಆರ್ ಯು ಡೋಂಟ್ ವಾಂಟ್ ಟು ಡೂ ಡಯಟ್ ಆರ್ ಫಿಸಿಕಲ್ ಆಕ್ಟಿವಿಟಿ, ಬೇಡ ನಂಗೆ ಇನ್ಸ್ಟೆಂಟ್ ಆಗಬೇಕು ಅಂದಾಗ ದಿಸ್ ವಿಲ್ ಹೆಲ್ಪ್ ಯು, ಬಟ್ ಅಗೇನ್ ಯು ವಿಲ್ ಗೇನ್ ಬ್ಯಾಕ್. ಸೊ ಇದೆಲ್ಲ ಒಂಥರ ಟೆಂಪ್ರವರಿ ಟ್ರೀಟ್ಮೆಂಟ್ಗಳು. ಆ್ಯಂಡ್ ಎಲ್ಲೋ ಒಂದು ಕಡೆ ಟ್ರೆಂಡ್ಸ್ ಅನ್ನೋ ಕ್ಯಾಟಗರಿಗೆ ಇದು ಸೇರ್ಕೊಂಡ್ಬಿಟ್ಟಿದೆ ಅಂತ ಅನ್ಸುತ್ತೆ. ಬಿಕಾಸ್ ರೀಸೆಂಟಾಗಿ ನಾವು ಓದಿದ ಒಂದು ಆರ್ಟಿಕಲ್ ಪ್ರಕಾರ women are suggested bridal packages. ಈ ಒಂದು ಬ್ರೈಡಲ್ ಪ್ಯಾಕೇಜಲ್ಲಿ ವೇಟ್ ಲಾಸ್ ಆಗಿರ್ಬೋದು, ಸ್ಕಿನ್ನು, ಎಸ್ಥೆಟಿಕ್ ಟ್ರೀಟ್ಮೆಂಟ್ಸು, ಇಂಜೆಕ್ಟಬಲ್ಸ್ ಲೈಕ್ ಗ್ಲೂಟಥಿಯಾನ್ ಇದೆಲ್ಲ ಇನ್ವಾಲ್ವ್ ಮಾಡ್ತಾರೆ. ಹೌ ಫಾರ್ ಡು ಯು ಥಿಂಕ್ ದಿಸ್ ಇಸ್ ಅ ಗುಡ್ ಸಜೆಷನ್ ಬೈ ಡಾಕ್ಟರ್ಸ್? ಬ್ರೈಡಲ್ ಪ್ಯಾಕೇಜಸ್ ವಿ ಡೂ ಹ್ಯಾವ್, ಬಟ್ ಅದರಲ್ಲಿ ನಾನು ವೇಟ್ ಲಾಸ್ ಅಂತ ನಾನು ಮೆನ್ಷನ್ ಮಾಡೋದಿಲ್ಲ. ಬಟ್ ಫ್ಯೂ ಆಫ್ ದೆಮ್ ಇಫ್ ದೇ ಆರ್ ರಿಯಲಿ ಒಬೀಸ್ ಆರ್ ದೇ ಫೀಲ್ ಲೈಕ್ ಬಾಡಿ ಶೇಮಿಂಗ್ ಥರ ಏನೋ ಆಗಿರ್ಬೋದು, ಆ ಥರ ಇದ್ದಾಗ ಮಾತ್ರ ದೇ ಆಸ್ಕ್ ಅಸ್ ಲೈಕ್ ನನಗೆ ಈ ಥರನೂ ಬೇಕು, ಆ್ಯಡ್ ಮಾಡ್ತೀರಾ ಅಂತ ಕೇಳಿದಾಗ ವಿ ಗಿವ್ ದೆಮ್ ಸಜೆಷನ್. ಬಟ್ ಬ್ರೈಡಲ್ ಪ್ಯಾಕೇಜಸಲ್ಲಿ ವೇಟ್ ಲಾಸ್ ಅನ್ನೋದಕ್ಕೆ ಆ್ಯಕ್ಚುಲಿ ಮಾಡ್ತಾರೆ, ಕೆಲವು ಎಸ್ಥೆಟಿಕ್ ಕ್ಲಿನಿಕ್ಸ್ ಅಲ್ಲಿ ಮಾಡ್ತಾರೆ. ಅಂದ್ರೆ ದೇ ವಾಂಟ್ ಟು ಲುಕ್ ದಟ್ ಪರ್ಫೆಕ್ಟ್ ಶೇಪ್ ಬೇಕು ಅಂತ ಹೇಳಿದಾಗ ದೇ ವಿಲ್ ಗಿವ್ ದಟ್ ಆಪ್ಷನ್ ಆಸ್ ವೆಲ್. ಬಟ್ ಹೆಲ್ತಿಯಾಗಿ ಇರಬೇಕು ನೀವು ವೆಡ್ಡಿಂಗ್ ಡೇನಲ್ಲಿ ಅಂದರೆ ದೀಸ್ ಅಂಡ್ ಆಲ್ ಇಸ್ ನಾಟ್ ರಿಕ್ವೈರ್ಡ್ ಆ್ಯಕ್ಚುಲಿ. ಬಟ್ ಸ್ಕಿನ್ ಆ್ಯಂಡ್ ಹೇರ್ ಡೆಫಿನೆಟ್ಲಿ ವಿ ವಿಲ್ ಆಲ್ಸೋ ಸಜೆಸ್ಟ್. ಇವಾಗ ನಿಮಗೆ ಏನಾಗುತ್ತೆ, ಸ್ಕಿನ್ನಲ್ಲಿ ಇಫ್ ದೇ ಹ್ಯಾವ್ ದಟ್ ಪಿಗ್ಮೆಂಟೇಷನ್ ಇರ್ಬೋದು, ಸನ್ ಬರ್ನ್ಸ್ ಇರ್ಬೋದು, ಆಕ್ನೆ ಮಾರ್ಕ್ಸ್ ಇರಬಹುದು. ಹೇರ್ ಅಂತ ನೀವು ಹೇಳಿದಾಗ ವಿಲ್ ಗೋ ಇನ್ ಟು ಇಟ್ ಡೀಪ್ಲಿ, ಬಟ್ ಕೀಪಿಂಗ್ ದಟ್ ಅಸೈಡ್, ಮೈ ಫಸ್ಟ್ ಕ್ವೆಶನ್, ಇವಾಗ GLP-1 ಅಥವಾ ಮೊಂಜಾರೋ ಅಥವಾ ಒಜೆಂಪಿಕ್ ಇದು ಯಾವ ಥರ ಕಾಸ್ಟಿಂಗ್ ಅಲ್ಲಿ ಬರುತ್ತೆ? ಇದು ಜನ ಯಾವ ರೇಷಿಯೋ ಅಲ್ಲಿ ತಗೋಬೇಕಾಗತ್ತೆ? ದಿಸ್ ಡೆಫಿನೆಟ್ಲಿ ಐ ವಿಲ್ ನಾಟ್ ಸಜೆಸ್ಟ್ ಒಂದು ವೆಯ್ಟ್ ಲಾಸ್ಗೆ. ಬಟ್ ಇಫ್ ಇಟ್ ಈಸ್ ರಿಲೇಟೆಡ್ ಟು ಡಯಾಬಿಟಿಸ್ ಅಂತ ಹೇಳಿದಾಗ, ಇಫ್ ಅ ಪರ್ಸನ್ ಈಸ್ ಹ್ಯಾವಿಂಗ್ ಡಯಾಬಿಟಿಸ್, ಟೈಪ್ 2 ಡಯಾಬಿಟಿಸ್ ಎಸ್ಪೆಷಲಿ, ಅದಕ್ಕೆ ಇದು ಟ್ರೀಟ್ಮೆಂಟ್, ಓಕೆನಾ. ಬಟ್
ಅದರಲ್ಲಿ ಏನಾಗುತ್ತೆ ಅಂತಂದರೆ ವೆನ್ ಯು ಆರ್ ಟೇಕಿಂಗ್ ದೀಸ್ ಇಂಜೆಕ್ಷನ್ಸ್ ಆನ್ ಪ್ರಿಸ್ಕ್ರೈಬ್ಡ್ ಬೇಸ್ ಡೆಫಿನೆಟ್ಲಿ ವೆಯ್ಟ್ ಲಾಸ್ ಆಗುತ್ತೆ. ಬಟ್ ನೀವು ವೆಯ್ಟ್ ಲಾಸ್ಗೆ ಅಂತ ಇದನ್ನು ತಗೋಬಾರ್ದು. ನಾನು ಏನಕ್ಕೆ ಅಂದರೆ ಕಂಪ್ಯಾರಿಟಿವ್ಲಿ ವಿ ಸಾ ಕಪಲ್ ಆಫ್ ವಿಡಿಯೋಸ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಲ್ಲಿ ವೈರಲ್ ಆಗಿದೆ. ಏನು ಸೆಲೆಬ್ರಿಟಿಗಳು ಅವ್ರು ಈ ಥರ ಟ್ರೀಟ್ಮೆಂಟ್ಗಳು ತಗೋತಿದ್ದಾರೆ ಅಂತ ಓಪನ್ ಆಗಿ ಕೂಡ ಮಾತಾಡಿದ್ದಾರೆ. ಹೌದು, ಹೌ ಇಟ್ ಈಸ್ ಹೆಲ್ಪಿಂಗ್ ದೆಮ್ ಆನ್ ಸರ್ಟನ್ ಪರ್ಸ್ಪೆಕ್ಟಿವ್ಸ್ ಅಂತಂದ್ರೆ ಆಗ್ತಿರೋ ಸೈಡ್ ಎಫೆಕ್ಟ್ ಬಗ್ಗೆನೂ ವಿಡಿಯೋಗಳಿದೆ. ಹೌದು. US ಅಲ್ಲಿರುವಂಥ ಪೇಟೆಂಟ್ಸ್ ಪ್ರಕಾರ ನಾವು ನೋಡಿದ್ರೆ ಕೆಲವೊಂದು ಕಡೆ ಇದು ಬ್ಯಾನ್ ಆಗಿದೆ, ಕೆಲವೊಂದು ಕಡೆ ಇದು ಈಸಿಲಿ ಅವೈಲಬಲ್ ಕೂಡ ಇದೆ ಜನಕ್ಕೆ. ಸೊ ಇವಾಗ ಒಂದು ಟ್ರೀಟ್ಮೆಂಟ್ ಅಂತ ಬಂದಾಗ ಜನ ಇದನ್ನ ತಗೋತಾರೆ ಬಿಕಾಸ್ 3 to 4 weeks ಅಥವಾ ಒಂದು ಮದುವೆಗಿಂತ 1 ತಿಂಗಳು ಮುಂಚೆ ಹೋದ್ರೂ ದೇ ಕ್ಯಾನ್ ಸಿ ಅನ್ ಐಡಿಯಲ್ ವೇಟ್ ಲಾಸ್ ಆಫ್ 3 to 4 kgs. ಸೊ ಇದ್ರ ಕಾಸ್ಟಿಂಗ್ ಕೂಡ ನೀವು ಒಂದು ಸ್ವಲ್ಪ ಡಿಸ್ಕ್ರೈಬ್ ಮಾಡಿದ್ರೆ ಜನಕ್ಕೆ ಅವಾಗ ಅರ್ಥ ಆಗುತ್ತೆ. ವೈ ಡು ದೇ ವಾಂಟ್ ಟು ಟೇಕ್ ಇನ್ ಸಮಥಿಂಗ್ ದಟ್ ಸೋ ಎಕ್ಸ್ಪೆನ್ಸಿವ್ ಆ್ಯಂಡ್ ನಾಟ್ having any good for their body, and what are the alternatives that people can do as a bride 3 months prior their wedding to get back into proper shape. See, when it comes to all this celebrity saying all these things, ಅಂದರೆ ಮೀಡಿಯಾನಲ್ಲಿ ಹೇಳ್ತಿದ್ದಾರೆ and they are aged, they are not like young, like who they easily fall for Ozempic injections and all these things. ಅವರೂ ಕೂಡ ಸೆಲೆಬ್ರಿಟೀಸ್ ಅಂತ ಬಂದಾಗ ವೆನ್ ದೇ ಆರ್ ಅರ್ನಿಂಗ್ ಸೋ ಮಚ್ they'll have their own nutritionist, they'll have their own health professionals, and ಅವರು ಏನಾಗುತ್ತೆ ಅಂತಂದರೆ ದೇ ಆರ್ ಪ್ರಿಸ್ಕ್ರೈಬ್ಡ್ ವಿತ್ ದೀಸ್ ಥಿಂಗ್ಸ್. ಆ್ಯಂಡ್ ಇದೇನಾಗುತ್ತೆ ಅಂದರೆ ಅವರು ಜಸ್ಟ್ ಲೈಕ್ ದಟ್ ದೇ ಆರ್ ನಾಟ್ ಟೇಕಿಂಗ್ ವಿತೌಟ್ ಎನಿ ದಿಸ್ ಥಿಂಗ್ ಬಿಕಾಸ್ ದೇ ವಾಂಟ್ ಟು ಲುಕ್ ಪ್ರೆಸೆಂಟಬಲ್ ಆನ್ ಸ್ಕ್ರೀನ್. ಕರೆಕ್ಟಾ? ಇವಾಗ ನೀವು ಬ್ರೈಡ್ ಅಂತ ಕಾಮನ್ ಬ್ರೈಡ್ ಅಂತ ಬಂದಾಗ ಆನ್ ಯೋರ್ ಡೇ ಯು ಹ್ಯಾವ್ ಟು ಲುಕ್ ಬ್ಯೂಟಿಫುಲ್ ಆ್ಯಂಡ್ ಅದೆಲ್ಲ ಇದ್ದೇ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅಟ್ ವಾಟ್ ಕಾಸ್ಟ್? ಡು ಯು ವಾಂಟ್ ಟು ಕಾಂಪ್ರಮೈಸ್ ಆನ್ ಯೋರ್ ಹೆಲ್ತ್? ಆನ್ ಓನ್ಲಿ ಒನ್ ಡೇ ಯು ವಾಂಟ್ ಟು ಲುಕ್ ಬ್ಯೂಟಿಫುಲ್ ಆ್ಯಂಡ್ ದಿಸ್ ಥಿಂಗ್. ಡು ಯು ವಾಂಟ್ ಟು ಬಿಕಮ್ ಲೈಕ್ ನಿಮ್ಮ ಹೆಲ್ತನ್ನ ಕಾಂಪ್ರಮೈಸ್ ಮಾಡ್ಕೊಂಡು ಐ ಯು ಗೋಯಿಂಗ್ ಟು ಡೂ ದಟ್ ಈಸ್ ಒನ್ ಕ್ವೆಶನ್ ಐ ವಾಂಟ್ ಟು ಆಸ್ಕ್. ಆ್ಯಂಡ್ ಹೌ ಸೇಫ್ ಅಂತ ನೀವು ಕೇಳಿದ್ರಿ. ವೆನ್ ಯು ಆರ್ ನಾಟ್ ಡಯಾಬಿಟಿಕ್ ಡೆಫಿನೆಟ್ಲಿ ಡೋಂಟ್ ಟೇಕ್. Only for the weight loss, if you want to do this, don't do that. Okay na? There are certain treatments which are available, like as I said, ನಿಮಗೆ 3 ತಿಂಗಳು ಅಥವಾ 6 ತಿಂಗಳು ಮುಂಚೆ ಇಫ್ ಯು ಆರ್ ರಿಯಲಿ ಒಬೀಸ್ ಆರ್ ಯುವರ್ ಲೈಕ್ ಆನ್ ದಿ ಅರ್ತ್ ದಟ್ ಇಷ್ಟು ವೇಟ್ ಲಾಸ್ ಮಾಡಬೇಕು ನನಗೆ ಅಂದರೆ ಬಾಡಿ ಶೇಮಿಂಗ್ ಥರ ಏನೋ ಆಗಿದೆ ಅಂತ ಹೇಳಿದ್ರು ಕೂಡ ವಾಟ್ ಐ ಸಜೆಸ್ಟ್ ಇಸ್ meet doctor 6 months before than going for crash weight loss. 3 ವಾರದಲ್ಲಿ ಕಮ್ಮಿ ಆಗ್ಬಿಡುತ್ತೆ, 2 ವಾರದಲ್ಲಿ ಕಮ್ಮಿ ಆಗ್ಬಿಡುತ್ತೆ. ಡೆಫಿನೆಟ್ಲಿ ವೈ ಯು ವಾಂಟ್ ಟು ಡೂ ದಟ್ ಅಂಡ್ ಹಾರ್ಮ್ ಯೋರ್ ಬಾಡಿ. ಇನ್ನೊಂದು ಫ್ಯಾಕ್ಟ್, ನಾವು ಗೂಗಲ್ ಅಲ್ಲಿ ಹೈಯೆಸ್ಟ್ ಸರ್ಚ್ ಅಂತ ಹುಡುಕಿದಾಗಲೂ ಕೂಡ ಹೌ ಟು ಲೂಸ್ ವೇಟ್ ಇನ್ 24 hours, ಹೌ ಟು ಲೂಸ್ ವೇಟ್ ಇನ್ 7 days, ಹೌ ಟು ಲೂಸ್ ವೇಟ್. ಸೊ ಎಲ್ಲೋ ಒಂದು ಕಡೆ ಈ ಡಿಟಾಕ್ಸ್ಗಳು ಅಥವಾ ಈ 7 days ಕ್ರಾಶ್ ಡಯಟ್ಸ್ ಇದೆಲ್ಲನೂ ಎಫೆಕ್ಟ್ ಆಗುತ್ತೆ ನಮ್ಮ ಬಾಡಿಗೆ. ಸಿ, ನಿಮ್ಮ ಬಾಡಿ ಹೇಗೆ ಅಂತಂದರೆ ನಿಮ್ಮ ಡೇ ಟು ಡೇ ಲೈಫ್ಗೆ ಹ್ಯಾಬಿಚುವಲ್ ಆಗೋಗಿರುತ್ತೆ. ಓಕೆನಾ? ನಾನು ಅದನ್ನೇ ಹೇಳ್ತೀನಿ, ಸ್ಲೀಪ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಅಂತ ಹೇಳಿದಾಗ ಇವಾಗ ಏನಾಗಿದೆ ರೀಸೆಂಟ್ಲಿ 1 decade ಅಥವಾ 2 decades ಈಚೆ ಏನಾಗಿದೆ ಅಂದರೆ US ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಸೊ ನೈಟ್ ಶಿಫ್ಟಲ್ಲಿ ವರ್ಕ್ ಮಾಡ್ತಿರ್ತಾರೆ. ಬಟ್ ಸಿನ್ಸ್ ಬರ್ತ್ ಟಿಲ್ ದೆನ್ ದಟ್ US ಶಿಫ್ಟ್ ವರ್ಕ್ ಮಾಡೋ ದಿನ ತನಕ ಯು ವಿಲ್ ಬಿ ಸ್ಲೀಪಿಂಗ್ ಇನ್ ದ ನೈಟ್ ಆ್ಯಂಡ್ ಡೇ ಟೈಮ್ ಯು ಆರ್ ವರ್ಕಿಂಗ್. ಬಟ್ ಏನಾಗುತ್ತೆ ಆಲ್ ಆಫ್ ಅ ಸಡನ್ ಇಟ್ ಹ್ಯಾಸ್ ಟು ಚೇಂಜ್ ಅಂತ ಹೇಳಿದಾಗ ನಿಮ್ಮ ಬಾಡಿನಲ್ಲಿ ಲಾಟ್ ಆಫ್ ಚೇಂಜಸ್ ಇಂಟರ್ನಲಿ ವಿಚ್ ಯು ಡೋಂಟ್ ನೋ, ಆ್ಯಂಡ್ ಇಟ್ ಈಸ್ ನಾಟ್ ಲೈಕ್ 1 or 2 days, ಓವರ್ ಅ ಪೀರಿಯಡ್ ಆಫ್ ಲೈಕ್ 5 years 10 years ನಿಮ್ಮ ಬಾಡಿ ಹಾಳಾಗೋದು. ಓಕೆನಾ? ಸೊ ಯೋರ್ ಬಾಡಿ ಈಸ್ ಬಿಕಮ್ ಹ್ಯಾಬಿಚುವಲ್ ಫಾರ್ ಸರ್ಟನ್ ಥಿಂಗ್ಸ್ ವಿಚ್ ಯು ಹ್ಯಾವ್ ಆಲ್ರೆಡಿ ಲೈಕ್ ಬೀನ್ ಡೂಯಿಂಗ್ ಇಟ್ ಇನ್ ಡೇ ಟು ಡೇ ಲೈಫ್ ಸ್ಟೈಲ್. ಕರೆಕ್ಟಾ? ಬಟ್ ಆಲ್ ಆಫ್ ಅ ಸಡನ್ ನೀವು 7 ದಿನದಲ್ಲಿ ಹೆಂಗೆ ಚೇಂಜ್ ಮಾಡ್ತೀರಾ? ಅಬ್ಸಲ್ಯೂಟ್ಲಿ ನಾಟ್ ಪಾಸಿಬಲ್. ಸೊ ಆ ಕ್ರ್ಯಾಶ್ ಅಂತಲೂ ಏನು ಕೊಡ್ತಾರಲ್ವಾ ಅದನ್ನು ಕೂಡ ನೀವು ಮಾಡಿದಾಗ ನಿಮ್ಮ ಬಾಡಿ ಒಳಗಡೆ ಎಷ್ಟು ಚೇಂಜಸ್ ಆಗಿರುತ್ತೆ ಯು ಡೋಂಟ್ ನೋ, ಬಿಕಾಸ್ ಎಕ್ಸ್ಟರ್ನಲಿ ಯು ಮೈಟ್ ಫೀಲ್ ದ ಡಿಫ್ರೆನ್ಸ್ ಬಟ್ ಇಂಟರ್ನಲಿ ಹೌ ಮಚ್ ಯು ಡ್ಯಾಮೇಜ್ ಯುವರ್ ಆರ್ಗನ್ಸ್ ನಿಮ್ಗೆ ಗೊತ್ತಾಗಿರಲ್ಲ. ಬಿಕಾಸ್ ಯು ಆರ್ ನಾಟ್ ಅ ಡಾಕ್ಟರ್, ಯು ಡೋಂಟ್ ನೋ ವಾಟ್ ಆರ್ ದ ಎಫೆಕ್ಟ್ಸ್, ಸೈಡ್ ಎಫೆಕ್ಟ್ಸ್ ಆನ್ ದ್ಯಾಟ್. ಸೊ ಹೌ ಯು ನೋ ಲೈಕ್ ನಿಮಗೆ ವೇಟ್ ಲಾಸ್ ಆಗಿರ್ಬೋದು. ಐ ಥಿಂಕ್ ಯಾವುದೇ ಒಂದು ಮೇಜರ್ ಇಶ್ಯೂ ನಮಗೆ ಫೀಲ್ ಆಗೋವರೆಗೂ ಅಥವಾ ಕಾಣಿಸೋವರೆಗೂ ಇಂಟರ್ನಲಿ ಏನು ಡಿಫಾಲ್ಟ್ಗಳಿದೆ ಅದು ಯಾರಿಗೂ ಗೊತ್ತಾಗೋದಿಲ್ಲ. ಡೆಫಿನೆಟ್ಲಿ. ಯಾಕೆ ಅಂತಂದರೆ ನೀವು ಯಾರ ಹತ್ರ ಆದರೂ ಎಸ್ಥೆಟಿಷಿಯನ್ ಹತ್ರ ಹೋಗಿ ಕೂತ್ಕೊಂಡಾಗ ಅಂದರೆ ಪ್ರಾಪರ್ ಎಕ್ಸ್ಪೀರಿಯನ್ಸ್ ಪರ್ಸನ್ ಹತ್ರ ಕೂತ್ಕೊಂಡಾಗ ನಾವು ಡೀಟೇಲ್ ಕೇಸ್ ಹಿಸ್ಟ್ರಿ ತೊಗೊಳ್ತೀವಿ, ಜೊತೆಗೆ ಇನ್ವೆಸ್ಟಿಗೇಷನ್ ಮಾಡಿಸ್ತೀವಿ. ಜಸ್ಟ್ ಲೈಕ್ ದಟ್ ವಿಲ್ ನಾಟ್ ಟ್ರೀಟ್ ಎನಿ ಒನ್. ಅಂದರೆ ನಿಮ್ಮ ಬಾಡಿನಲ್ಲಿ ಬ್ಲಡ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಏನೇನು ಡಿಫಿಷಿಯನ್ಸೀಸ್ ಇದೆ, ಏನೇನು ವೇರಿಯೇಷನ್ಸ್ ಇದೆ ಅದೆಲ್ಲ ನೋಡ್ಕೊಂಡು ಅಲ್ವಾ ಟ್ರೀಟ್ಮೆಂಟ್ ಕೊಡೋದು. ಜಸ್ಟ್ ಲೈಕ್ ದ್ಯಾಟ್ ಐ ವಿಲ್ ಯು ಕಮ್ ಟು ಮೀ ನಾನು ಇವತ್ತೇ ಪ್ರೊಸೀಜರ್ ಮಾಡ್ತೀನಿ ಅಂತ ಹೇಳಲ್ಲ.
ನೌ ದಟ್ ವಿ ಆರ್ ಟಾಕಿಂಗ್ ಅಬೌಟ್ ಆಲ್ ಅಬೌಟ್ ವೆಯ್ಟ್ ಲಾಸ್, ತುಂಬ ಟ್ರೆಂಡಲ್ಲಿರುವಂಥ ಹರ್ಬಲ್ ಲೈಫ್, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಐ ಥಿಂಕ್ ದಿಸ್ ವಿಲ್ ಬಿಕಮ್ ಲಿಟಲ್ ಅಲ್ಲ, ನಾನು ಕಾಂಟ್ರವರ್ಷಿಯಲ್ ಅನ್ನೋದಕ್ಕಿಂತ ಐ ಥಿಂಕ್ ಇದು ಎರಡು ಥರ ಇದೆ. ಅಂದರೆ ದೆರ್ ಆರ್ ಪೀಪಲ್ ಹೂ ಆರ್ ಪ್ರಮೋಟಿಂಗ್ ಸೇಯಿಂಗ್ ಹರ್ಬಲ್ ಲೈಫ್ ಇಸ್ ಗುಡ್, ಇನ್ನೊಂದು ಮತ್ತೊಂದು ಅಂತ. ಇನ್ನೊಂದು ಅದೇ ಅದರಲ್ಲಿ ಒಂದು ಸೆಲೆಬ್ರಿಟಿ ಅಂಬಾಸಿಡರ್ ಮಾಡಿದ್ರು, ಸೆಲೆಬ್ರಿಟಿಗಳ ವಿಡಿಯೋ ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಹರ್ಬಲ್ ಲೈಫ್ ಡಬ್ಬಗಳು ಕಾಣಿಸ್ತು ಅನ್ನೋದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಶಾರ್ಟ್ ಕಟ್ಸ್. ಸಿ ಐ ಡೆಫಿನೆಟ್ಲಿ ಡೋಂಟ್ ರೆಕಮೆಂಡ್ ಹರ್ಬಲ್ ಲೈಫ್ ಆ್ಯಸ್ ಅ ಡಾಕ್ಟರ್, ಓಕೆನಾ. ಆ್ಯಂಡ್ ಮೋರ್ ಓವರ್ ಹರ್ಬಲ್ ಲೈಫ್ ಅಂತ ಹೇಳೋದು ನಿಮಗೆ ಯಾರೇ ಅದನ್ನ ಪಿರಮಿಡ್ ಚೈನ್ ಆಫ್ ಬಿಸ್ನೆಸ್ ಅಂತ ಕರೀತಾರೆ, ನಿಮ್ಗೆ ಗೊತ್ತು ಅದು. Absolutely ಒಂದು chain ಅಂದ್ರೆ ಏನಾಗಿದೆ ಅಂತಂದ್ರೆ, ಹೂ ಆರ್ ರೆಕಮೆಂಡಿಂಗ್ ಯು ಹರ್ಬಲ್ ಲೈಫ್ ಇಸ್ ನಾಟ್ ಅ ಡಾಕ್ಟರ್. Absolutely. ದಿಸ್ ಈಸ್ ಲೈಕ್ ಚೈನ್ ಬಿಸ್ನೆಸ್. ಯಾರು ಬಂದು ನಿಮ್ಗೆ ರೆಕಮೆಂಡ್ ಮಾಡ್ತಿರೋದು ಹೇಳಿ? ಕಾಮನ್ ಪೀಪಲ್, not the doctors, okay na. You have to be very careful when you are falling for all these things. When doctor is prescribing, how many doctor will prescribe herbal life in the clinic? You show me, Kushi. How many doctors Exactly. are prescribing? Who will prescribe that? It is not doctors, it is the common people. ಆ ಬಿಸ್ನೆಸ್, ಆ ಚೈನ್, ಇದಕ್ಕೆ ನಾನ್ ತಗೊಂಡಿದ್ದೀನಿ, ನಾನ್ ಈ ತರ ನನ್ನ ಬಾಡಿಯಲ್ಲಿ changes ನೋಡಿದ್ದೀನಿ, ಸೊ ನೀವ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ ಹೊರತು ಯಾವುದೇ ಡಾಕ್ಟರು ನಿಮ್ಗೆ ಅದ್ ಮಾಡ್ತಾ ಇಲ್ಲ. ನಾನೇನಕ್ಕೆ ಇದನ್ನ ಕೇಳಿದೆ ಅಂದರೆ, ತುಂಬ ವಿಡಿಯೋಸ್ ನೋಡಿದ್ದೀವಿ, ತುಂಬ ಜನ ಕೋಚ್ ಆಗ್ತಾರೆ, ನ್ಯೂಟ್ರಿಷನಿಸ್ಟು ಅಂತ. ಮೈ ಕ್ವೆಶನ್, ಇಸ್ ದೇರ್ ಎನಿ ಪರ್ಟಿಕ್ಯುಲರ್ ಡಾಕ್ಟರ್ ಆರ್ ಸಮನ್ ಹೂಸ್ ರೆಕಮೆಂಡಿಂಗ್, ಹೂಸ್ ಚೆಕ್ ದೀಸ್ ಪ್ರಾಡಕ್ಟ್ಸ್, ಅದ ನಂತರ ಅದನ್ನ ಜನಕ್ಕೆ ರೆಕಮೆಂಡ್ ಮಾಡಿ ಅವ್ರು ಅದನ್ನು ರೆಕಮೆಂಡ್ ಮಾಡ್ಕೊಂಡು ಬರ್ತಿದಾರ? ಬಿಕಾಸ್ ಎಲ್ಲೋ ಒಂದು ಕಡೆ ಯಾರು ಬೇಕಾದರೂ ಈ ಪ್ರಾಡಕ್ಟ್ಸ್ನ ಮಾರೋ ಸ್ಟೇಟಿಗೆ ಬಂದಿದೆ, ಆ್ಯಂಡ್ ಯಾರು ಬೇಕಾದರೂ ಇದನ್ನ ಈಸಿಲಿ ಕನ್ಸ್ಯೂಮ್ ಮಾಡ್ತಿದ್ದಾರೆ. ಚಿಕ್ಕ ಮಕ್ಕಳು ಅಂದರೆ, ಐ ಥಿಂಕ್ a 17-18-year-old is also taking herbal life to a person who's 35 plus. And ಇದನ್ನ ಬ್ಯಾಲೆನ್ಸ್ಡ್ ಮೀಲ್ ಅಂತ ಕನ್ಸಿಡರ್ ಮಾಡ್ತಿದ್ದಾರೆ. See Kushi, you have lakhs and lakhs of products outside, okay na. This is one amongst them. And ನಿಮಗೆ ಈ ಮೆಗ್ನೀಷಿಯಮ್ ಗಮ್ಮೀಸ್ ಸಿಗುತ್ತೆ, ಸ್ಲೀಪ್ಗೆ ಅಂತ ಕೊಡ್ತಾರೆ, ನಿಮಗೆ ಕ್ಯಾಲ್ಶಿಯಂ ಗಮ್ಮೀಸ್ ಅಂತ ಕೊಡ್ತಾರೆ, ನಿಮಗೆ ವಾಟ್ ನಾಟ್ ಯು ವಿಲ್ ಗೆಟ್ ಇಟ್ ಸಪ್ಲಿಮೆಂಟ್ ಅಂತ ಬಂದಾಗ. ಆ್ಯಂಡ್ ನಿಮಗೆ ಲಾಡ್ ಆಫ್ ಏನಂತ ಹೇಳ್ತೀವಿ ಇವಾಗ, ಮಿಲೆಟ್ಸ್ದು ಪೌಡರ್ಸ್ ಬರ್ತಾ ಇದೆ. ಸಿ ಎವ್ರಿಬಡಿ ಗಿವ್ಸ್ ದೇರ್ ಪರ್ಸ್ಪೆಕ್ಟಿವ್ ಆಫ್ ಯೋರ್ ನ್ಯೂಟ್ರಿಷನಲ್ ಬ್ಯಾಲೆನ್ಸ್. ಆ್ಯಂಡ್ ಅಲ್ಲಿ ಹಿಂದೆ ಕೊಟ್ಟಿರ್ತಾರೆ ಏನೇನು ಎಷ್ಟೆಷ್ಟು ಪರ್ಸೆಂಟಲ್ಲಿ ನಿಮಗೆ ನಾವು ಹಾಕಿದ್ದೀವಿ ಅಂತ ಹೇಳಿಬಿಟ್ಟು. ಅಂಟಿಲ್ ಆ್ಯಂಡ್ ಅನ್ಲೆಸ್ ನೀವು ಯು ವಿಲ್ ಫಾಲ್ ಫಾರ್ ಸಮ್ ಪ್ರಾಡಕ್ಟ್ ಆನ್ ಲುಕಿಂಗ್ ಅಟ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ಬ್ಲೈಂಡ್ಲಿ ಯು ಆರ್ ಟೇಕಿಂಗ್ ಅಂತ ಅಂದ್ಕೊಳ್ಳಿ, ಆವಾಗಷ್ಟೇ ಅದು ನಿಮಗೆ ಸೆಲ್ ಆಗುತ್ತೆ. ಬಟ್ ಆಸ್ ಅ ಪರ್ಸನ್ ಯು ಡೂ ರಿಸರ್ಚ್ ಇನ್ ದ ಸೆನ್ಸ್, ಗೋ ಟು ಡಾಕ್ಟರ್ ಆರ್ ಆಸ್ ದೆಮ್ ವೆದರ್ ಐ ಕ್ಯಾನ್ ಟೇಕ್ ಇಟ್ ಆರ್ ನಾಟ್ ಅಂತ. ಇವಾಗ ನಾನು ಇನ್ನೊಂದು ಹೇಳ್ತೀನಿ, ಗುಡ್ ಬಗ್ ಅಂತ ಬರ್ತದೆ, ವಿಚ್ ಇಸ್ ಫಾರ್ ಯೋರ್ ಗಟ್ ಹೆಲ್ತ್ ಅಂತ ಹೇಳ್ತಾರೆ. ಮೆಟಬಾಲಿಕಲಿ ಲೀನ್ ಗುಡ್ ಬಗ್ ಅಂಡ್ ವೇಟ್ ಲಾಸು ಅದರಲ್ಲಿದೆ ಅಂತಾನು ಹೇಳ್ತಾರೆ. ವೇಟ್ ಲಾಸು ಮಾಡ್ಬೋದು ವಿತ್ ಯೋರ್ ಗುಡ್ ಗಟ್ ಅಂತ. ಬಟ್ ಅವ್ರದ್ರಲ್ಲೂ ಕೂಡ ಅವರೂ ಹೇಳ್ತಾರೆ, ನಾವೇನು ನಿಮಗೆ ಫೂಲ್ ಮಾಡ್ತಾ ಇಲ್ಲ, ವಿ ಹ್ಯಾವ್ ಗಿವನ್ ಯು ಆಲ್ ವಾಟ್ ಎವರ್ ವಿ ಹ್ಯಾವ್ ಗಿವನ್, ಆ್ಯಂಡ್ ನಮ್ಮ ರಿಸರ್ಚ್ ಪ್ರಕಾರ ಇಷ್ಟಿಷ್ಟೇ ಆಗೋದು ಅಂತ. ಬಟ್ ಅವ್ರ ಮಾರ್ಕೆಟಿಂಗ್ ಸ್ಟ್ರಾಟಜಿ ತುಂಬ ಚೆನ್ನಾಗಿರುತ್ತೆ, ವೇರ್ ದೇ ಶೋ ಈ ಥರ ಇರೋದು ಈ ಥರ ಆಗ್ತೀರಾ ಅಂತ ಹೇಳ್ಬಿಟ್ಟು. ಸೊ ವಿಲ್ ಫಾಲ್ ಫಾರ್ ದಿಸ್. Now that you mentioned about this product, ನನ್ನ ಕ್ವೆಶನ್, ಮೊದಲು ಜನ ಇಸೋಬೋಲ್ನೂ ಕೂಡ ನೀರಲ್ಲಿ ಮಿಕ್ಸ್ ಮಾಡಿ ತಗೋತಾ ಇದ್ರು. Same thing is good bug ಅಥವಾ metabolic ನಾನು ಅದನ್ನೇ ಹೇಳ್ತಾ ಇರೋದು, ವಿಚ್ ಇಸ್ ವೆರಿ ಸಿಂಪಲ್. ಬಟ್ ಮಾರ್ಕೆಟಿಂಗ್ ಅಲ್ಲಿ ಯು ಆರ್ ಶೋಯಿಂಗ್ ಇನ್ ಡಿಫ್ರೆಂಟ್ ವೇ, ಯು ಆರ್ ಕಮಿಂಗ್ ಅಪ್ ವಿತ್ ದ ಪ್ರಾಡಕ್ಟ್, ಬ್ರ್ಯಾಂಡಿಂಗ್ ಹೌದು, and convincing people that you lose 4 kgs. Yes. See, they're playing with your mind, Kushi, ashtene. See, the product, what you see again and again on the social media, definitely you feel sometime, oh, this one sati bartide, I will definitely try once. Give it a try. And ನೀವು 100 ರೂಪಾಯಿ ಸಿಗೋದನ್ನ 999 ಅಂತ ಮಾಡ್ತಾರೆ. And your mind is so much ಕನ್ವಿನ್ಸ್ ದಟ್ ನೀವು ನೋಡ್ತಾ 999 ಅಲ್ವಾ, ಐಲ್ ಬೈ ಅಂತ ಆ ಥರ ಆಗ್ಬಿಡ್ತೀರಾ. ಸೊ ಯು ವಿಲ್ ನಾಟ್ ಇವನ್ ರಿಯಲೈಸ್ ದಟ್ ಯು ಹವ್ ಸ್ಪೆಂಡ್ 800-900 rupees extra for 100 rupees medicines. Absolutely. Correct. And did you consult doctor? No. Then what are you doing with your body? You're spoiling your own health. ಅಷ್ಟೇನೆ. I am not saying ಒಂದ್ಸತಿ ತಗೊಂಡ್ರೆ ಸ್ಪಾಯ್ಲ್ ಆಗೋಯ್ತು ಅಂತಲ್ಲ. Taking for over a period of time, I am telling. Like 6 ತಿಂಗಳು ತಗೊಂಡ್ರಾ, 1 ವರ್ಷ ತಗೊಂಡ್ರಾ, ಯು ಆರ್ ಸ್ಪಾಯ್ಲಿಂಗ್ ಯುವರ್ ಹೆಲ್ತ್. ತುಂಬಾ ಜನ ಈ ಒಂದು ಶಾರ್ಟ್ ಕಟ್ಸ್ನ ಯೋಚನೆ ಮಾಡ್ತಾರೆ, ನಾನು ಇಷ್ಟು ವೇಟ್ ಆಗೋವರೆಗೂ ತೊಗೊಂಡ್ಬಿಡ್ತೀನಿ, ಅದಾದ್ಮೇಲೆ ನಿಲ್ಸ್ಬಿಡ್ತೀನಿ ಅಂತ. ಅದು ಕೂಡ ಎಫೆಕ್ಟ್ ಆಗೇ ಆಗುತ್ತಲ್ಲ.
ಸಿ ಅದನ್ನೇ ಹೇಳ್ತಾ ಇರೋದು. ಇವಾಗ ನೀವು ಸ್ಪಾಯ್ಲ್ ಮಾಡ್ಕೊಂಡಿದ್ದೀರಾ, ಆಮೇಲೆ ನಿಲ್ಸಿದ್ಮೇಲೆ ನೀವು ಅದಕ್ಕೆ ಮತ್ತೆ ವಾಟ್ ಎವರ್ ಯು ಹ್ಯಾವ್ ಸ್ಪಾಯ್ಲ್ ಯೋರ್ ಬಾಡಿ, ಫಾರ್ ದಟ್ ಯು ನೀಡ್ ಟು ಟೇಕ್ ಮೆಡಿಸಿನ್ಸ್ ಅಲ್ವಾ, ಟು ರಿಕವರ್ ಫ್ರಮ್ ದಟ್. ಆ್ಯಂಡ್ ಈ ಥರ ಮೆಡಿಸಿನ್ಸು ಕೂಡ ಓವರ್ ಅ ಪೀರಿಯಡ್ ಆಫ್ ಟೈಮ್ ಇಫ್ ಯು ಟೇಕ್, ಯು ವಿಲ್ ಗೇನ್ ಬ್ಯಾಕ್ ದ ವೇಟ್ ಅಷ್ಟೇ ವೇಗವಾಗಿ ನಿಮಗೆ ವೇಟ್ ಗೇನು ಆಗ್ತೀರಾ. ಬಿಕಾಸ್ ದೀಸ್ ಆರ್ ಆಲ್ ಟೆಂಪರರಿ ಅಂಟಿಲ್ ಯು ಟೇಕ್ ಮೆಡಿಸಿನ್ಸ್. ಈವನ್ ಒಜೆಂಪೆಕ್ ಇರ್ಬೋದು, ಒಂಜಾರ ಇರ್ಬೋದು, ಇಫ್ ಯು ಟೇಕ್, ನೀವು ತಗೊಳ್ಳೋ ತನಕ ನಿಮ್ದು ವೇಟ್ ಅಷ್ಟು ಮೇಂಟೈನ್ ಆಗಿರುತ್ತೆ. ಸ್ಟಾಪ್ ಮಾಡಿ, ಯು ವಿಲ್ ಗೇನ್ ಬ್ಯಾಕ್. ಸೊ ದಟ್ ಈಸ್ ವಾಟ್ ದೀಸ್ ಮೆಡಿಸಿನ್ಸ್ ಆರ್ ಮೆಂಟ್ ಟು ಟೇಕ್ ಫಾರ್ ಲೈಫ್ ಲಾಂಗ್ ಆ್ಯಂಡ್ ಸೈಡ್ ಎಫೆಕ್ಟ್ಸ್ ಫಾರ್ ಲಾಂಗರ್ ಟೈಮ್. ಸಿ ನೀವು 1 ದಿನ 2 ದಿನ ತೊಗೊಂಡು ಬಿಡ್ತಾ ಇಲ್ಲ ಖುಷಿ, ಇಟ್ ಇಸ್ ಫಾರ್ longer period you have to take, and you have seen the effectiveness on your body and you feel, oh nan ishtu weight loss aಗಿದೆ, I'll take more. So this is what is your psychology. And what happens, ನೀವು ತಗೊಳ್ತಾ ಇರ್ತೀರಾ ನೀವು feel whatever the desired result I have been getting and I will take it for long time, until when your health is spoiled.